So there is a pleasure moment. We gather here to congratulate our bright student Neil Bandari, who cleared all 3 exams with highest marks. RMS he secured 131 out of 150. Sainik he secured 273 out of 300. Navodaya exam he cleared. So all 3 exams he topped it. All over India, RMS he secured a state rank of 3rd. Sainik he secured state rank of 36. And even Navodaya he cleared. So congratulations, Neil. Thank you for coming here. Thank you, ma'am. Thank you. So let's speak about Neil now. Okay. So Neil, how you are feeling? I am feeling very happy as I have cleared all 3 exams, and I always wanted to clear all 3 exams. Is it? Congratulations, ma'am. How you feeling now? Your son cleared all 3 exams. ನಮ್ಗೆ ತುಂಬಾ ಖುಷಿ ಆಗುತ್ತೆ ಎಲ್ಲಾನು ಮಾಡ್ದ ಹಿ ಸೆಟ್ ಅ ರೆಕಾರ್ಡ್ ಆಕ್ಚುಲಿ Yes, ma'am. ಇಟ್ಸ್ ಲೈಫ್ ಟೈಮ್ ರೆಕಾರ್ಡ್ RMS ಸೈನಿಕ್ ನವೋದಯ 3 ಮಾಡಿದ್ದು ತುಂಬಾ ಖುಷಿ ಆಗುತ್ತೆ ಮ್ಯಾಮ್ ಈಸ್ ಹಾರ್ಡ್ ವರ್ಕರ್ Correct. ಕಂಗ್ರಾಚುಲೇಷನ್ ನೀಲ್ Yes, proud mother I can say. Yeah. Yes, yes. Yeah. So ಯಾಕಂದ್ರೆ 3 ಕ್ಲಿಯರ್ ಮಾಡೋದು ಈಸಿ ಇಲ್ಲ. ಆಲ್ಮೋಸ್ಟ್ ಗೂಸ್ ಬಂಪ್ಸ್ ಬರ್ತಿದೆ ನಮ್ಗೆ, ಯಾಕಂದ್ರೆ ಒಂದೇ ಕ್ಲಿಯರ್ ಮಾಡೋದು ಎಷ್ಟು ಕಷ್ಟ. ಬಟ್ ಯು ಮತ್ಲಬ್ ಅಟೆಂಟೆಡ್ ಆಲ್ ವಿತ್ 100% ಎಫರ್ಟ್ ಅಂಡ್ ಟಚ್ ವುಡ್ ಯುವರ್ ಸಕ್ಸಸ್ ಗಿವನ್ ಅ ಗುಡ್ ರಿಸಲ್ಟ್ಸ್. ಸೊ ಇದೇ ತರ ನಿಮ್ ಲೈಫ್ ಅಲ್ಲಿ ಇನ್ನೂ ಸಕ್ಸಸ್ ಸಿಗ್ಲಿ, ಪ್ರತಿ ರಿಸಲ್ಟ್ಸ್ ಸ್ಟ್ಯಾಂಡ್ ಆಗ್ಲಿ ನಿಮ್ ಜೊತೆಗೆ. ಯಾ ನೀಲ್? ಸೊ ಲೆಟ್ ಸ್ಪೀಕ್ ಅಬೌಟ್ ನೀಲ್ ನೌ. ನೀಲ್, ಹೌ ಇಸ್ ಯುವರ್ ಪ್ರಿಪರೇಷನ್? ಹೌ ಮಚ್ ಯೂಸ್ ಟು ಸ್ಟಡಿ? ಎಷ್ಟು ಓದ್ತಿದ್ರಿ? ಏನು ನಿಮ್ ಬಗ್ಗೆ ಮಾತಾಡಿ ಈಗ. ನಾನು 1 ದಿವಸದೊಳಗೆ ಅಂದ್ರೆ ಅದು ಟೈಮ್ ಅಂದ್ರೆ ಅದು ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡು, ಅಷ್ಟ್ರ ಮೇಲೆ ಓದ್ತಿದ್ದೆ. ಮಿನಿಮಮ್ ಅಂದ್ರೆ ಒಂದು 6.5 hour ಓದ್ತಿದ್ದೆ. ಹಂಗೆ ಏನಾದ್ರು ತುಂಬಾ ಟೈಮ್ ಸಿಕ್ತಿದೆ ಓದ್ತಿದ್ದೆ. ಮತ್ತೆ ಪ್ರಿಪರೇಷನ್ ಅಂತ ಏನಾದ್ರು ಬಂತಂದ್ರೆ 3 ಎಕ್ಸಾಮ್ದು ನೋಡ್ಕೊಂಡು ಯಾವ್ದು ಮೋಸ್ಟ್ ಇದು ಅಂದ್ರೆ ಸಿಮಿಲರ್ ಅನ್ಸುತ್ತೆ ಅವನ್ನ ತಗೊಂಡ್ ಮಾಡ್ಕೊಂಡು 3 ಹೆಲ್ಪ್ ಆಯ್ತು ಅಂತ. ಓಕೆ, ಗುಡ್. ಸೊ ಹೌ ಯು ಕಮ್ ಟು ನೋ ಅಬೌಟ್ ಇಲೈಟ್? ಮ್ಯಾಮ್ ನೀವು ಮಾತಾಡ್ಬೋದು ಇದ್ರ ಬಗ್ಗೆ. ಮ್ಯಾಮ್ ಆಕ್ಚುಲಿ ನಾನು ಬೆಂಗಳೂರಲ್ಲಿ ನೋಡ್ತಿದ್ದೆ ನವೋದಯ ಸೈನಿಕ್ ಸ್ಕೂಲ್ದು ಎಲ್ಲಿ ಸಿಗುತ್ತೆ, ಎಲ್ಲಿ ಕೋಚಿಂಗ್ ಕೊಡ್ತಾರೆ ಬೆಸ್ಟ್ ಅಂತ ಹೇಳ್ಬಿಟ್ಟು ಅವಾಗ ಸರ್ಚ್ ಮಾಡಿದಾಗ ಇಲೈಟ್ ಇನ್ಸ್ಟಿಟ್ಯೂಟ್ ಬಗ್ಗೆ ಗೊತ್ತಾಯ್ತು. ಇಲ್ಲಿ ಬಂದು ನಾವು ಪರ್ಸನಲ್ ಆಗಿ ಜ್ಯೋತಿ ಮೇಡಮ್ಗೆ ಸರ್ಗೆ ಎಲ್ಲ ಮಾತಾಡಿದ್ವಿ. ಸೊ ಅವಾಗ್ಲೇನೆ ತುಂಬಾ ಜನ ಮಕ್ಳು ಬರ್ತಿದ್ರು ಕೋಚಿಂಗ್ ಕ್ಲಾಸಿಗೆ. ಸೊ ನಾವು ನೀಲ್ನ ಎನ್ರೋಲ್ಮೆಂಟ್ ತಗೊಂಡ್ವಿ. ಚೆನ್ನಾಗಿತ್ತು ಮ್ಯಾಮ್. ಕೋಚಿಂಗ್ ನಿಮ್ಗೆ ಹೆಲ್ಪ್ ಆಯ್ತು. ಸಿ ರಿಸಲ್ಟ್ ನಿಮ್ ಮುಂದೆ ಇದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸೊ ನೀಲ್, ಹೌ ಯು ಫೈಂಡ್ ಯುವರ್ ಸೆಲ್ಫ್ ಬೆಸ್ಟ್ ಇನ್ ಇಲೈಟ್? ಲೈಕ್ ಸೊ ಇಲೈಟ್ ಕ್ಲಾಸಸ್ ಆಯ್ತು, ಅಥವಾ ನಮ್ಮ ವಿಡಿಯೋ ಸೆಷನ್ ಇದೆ, ಲೈವ್ ಕ್ಲಾಸಸ್ ಇದೆ, ಮಾಕ್ ಟೆಸ್ಟ್ ಸಿರೀಸ್ ಇದೆ, ಇದೆಲ್ಲ ಹೆಲ್ಪ್ ಆಯ್ತಪ್ಪ ನಿಮ್ಗೆ? ಹಾ ಮ್ಯಾಮ್, ಹೆಲ್ಪ್ ಆಯ್ತು. ಅಂದ್ರೆ ನಾನು ಆಫ್ಲೈನ್ ಆನ್ಲೈನ್ ಎರಡೂ ಮಾಡ್ತಿದ್ದೆ. ಸ್ಯಾಟರ್ಡೆ ಸಂಡೇ ನಾನು ಆಫ್ಲೈನ್ ಬರ್ತಿದ್ದೆ, ಅದಾದ್ಮೇಲೆ ಇನ್ ಮಿಕ್ಕಿದ ದಿವಸ ನಾನು ಆನ್ಲೈನ್ ಮಾಡ್ತಿದ್ದೆ. ಮತ್ತೆ ಇಲ್ಲಿ ಕೊಡೋ ಅಂದ್ರೆ ಪ್ರಾಕ್ಟೀಸ್ ಎಕ್ಸಾಮ್ಸ್ ಲೈಕ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಮತ್ತು ಮಾರ್ಕ್ ಟೆಸ್ಟ್ ಅದೆಲ್ಲ ತುಂಬಾ ಹೆಲ್ಪ್ ಆಯ್ತು. ಯಾಕಂದ್ರೆ ಮಾರ್ಕ್ ಟೆಸ್ಟ್ ಅವೆಲ್ಲ ಪ್ರಾಕ್ಟೀಸ್ ಮಾಡಕ್ ಇರುತ್ತೆ, ಎಕ್ಸಾಮ್ದು ಸೇಮ್ ಪ್ಯಾಟರ್ನ್ ತರ ಇರುತ್ತೆ. ಅದು ತುಂಬಾ ಹೆಲ್ಪ್ ಆಯ್ತು ಮ್ಯಾಮ್. ಥ್ಯಾಂಕ್ ಯು ನೀಲ್, ಥ್ಯಾಂಕ್ ಯು ಮ್ಯಾಮ್. ಈಗ ಇವನು 3 ಸೆಲೆಕ್ಟ್ ಆಗಿದ್ದಾನೆ. ಸೊ ನಿಮ್ ಒಪಿನಿಯನ್ ಯಾವ್ದು? ಯಾವ ಸ್ಕೂಲ್ಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಮ್ಯಾಮ್ ನಂಗೆ ಅಂದ್ರೆ ನಾನು ಓದಿದ್ ನವೋದಯ. ಓಕೆ, ನವೋದಯ ಬೇಡ. ಓಕೆ ಓಕೆ. ಅವನು ನವೋದಯ ಬೆಂಗಳೂರಿಗೆ ಸೆಲೆಕ್ಟ್ ಆಗಿತ್ತು. ಓಕೆ, ಅವನಿಗೆ ಇಷ್ಟ RMS ಮ್ಯಾಮ್. ಓಕೆ, ಅವನಿಗೆ RMS ಇಷ್ಟ. ಬಟ್ ನನ್ಗೆ ನಮ್ಮ ಮನೆಯವ್ರಿಗೆ ಇಷ್ಟ ಅಂದ್ರೆ ಸೈನಿಕ್ ಸ್ಕೂಲ್ ಬಿಜಾಪುರ್. ಇಟ್ಸ್ ಅ ವೆರಿ ಓಲ್ಡ್ ಸ್ಕೂಲ್. ಬೆಸ್ಟ್ ಸ್ಟೂಡೆಂಟ್ಸ್ ಅಲ್ಲಿಂದ ಬಂದಿದ್ದಾರೆ. ಒಳ್ಳೆ ಗ್ರೇಟ್ ಪರ್ಸನಾಲಿಟೀಸ್ ನ ಕೊಟ್ಟಿದೆ ಸೈನಿಕ್ ಸ್ಕೂಲ್ ಬಿಜಾಪುರ್. ಸೊ ನಮ್ಗೆ ಇಷ್ಟ ಆಗಿದ್ದಂದ್ರೆ ಸೈನಿಕ್ ಸ್ಕೂಲ್ ಬಿಜಾಪುರ್. ಸೊ ನಾವು ಅಲ್ಲೇ ಅಡ್ಮಿಷನ್ ತಗೋತಿದ್ದೀವಿ. ಸೈನಿಕ್ ಸ್ಕೂಲ್ ಬಿಜಾಪುರ್ ಬಗ್ಗೆ ಹೇಳಿ ಮೇಡಮ್, ಹೆಂಗಿದೆ ಕ್ಯಾಂಪಸ್? ಸೈನಿಕ್ ಸ್ಕೂಲ್ ಬಿಜಾಪುರ್ ಬಗ್ಗೆ ಹೇಳ್ಬೇಕಂದ್ರೆ ಮ್ಯಾಮ್, ಇಟ್ಸ್ ಹ್ಯೂಜ್ ಕ್ಯಾಂಪಸ್. 700 acres ಇದೆ. 700 acres ಇದೆ? 700 acres. ನಿಮ್ಗೆ ಹೌದೌದು ಮ್ಯಾಮ್, ಪ್ರಾಪರ್ಟಿ ಮ್ಯಾಮ್. ತುಂಬಾ ಚೆನ್ನಾಗಿದೆ. ಓಕೆ, ನೀವು ಅಲ್ಲಿ ನಿಮ್ಗೆ ಎಲ್ಲ ಅಲ್ಲಿ ಬೇಕರಿ ಇದೆ, ಸ್ವಿಮ್ಮಿಂಗು, ಹಾಲು, ಹೈನು, ನಿಮ್ಗೆ ಎಲ್ಲ ಅಲ್ಲಿ ತೋಟ ಇದೆ.
ಸೊ ಆರ್ಗ್ಯಾನಿಕ್ ಫುಡ್ ಒಳಗಡೆನೆ ಎಲ್ಲಾನು ಆರ್ಗ್ಯಾನಿಕ್. ಓ ಅಲ್ಲಿ ಹೊರಗಡೆಯಿಂದ ಬರುದಂದ್ರೆ ನಿಮಗ್ ಪೇಪರು, ಪೆನ್ನು, ಟೇಬಲ್, ಡೆಸ್ಕ್ ಓ ಅಷ್ಟೇ ಫುಡ್ ಎಲ್ಲ ಅಲ್ಲೇನೆ ಗ್ರೋ ಆಗತ್ತೆ, ಅಲ್ಲೇ ಇದು ಒಳ್ಳೆ ಹೈಜೆನಿಕ್ ಫುಡ್ ಸಿಗತ್ತೆ. ಒಳ್ಳೆ ಹೈಜೆನಿಕ್ ಫುಡ್. ಪ್ಯೂರ್ ಅಂದ್ರೆ ಪ್ಯೂರ್, ಆರ್ಗ್ಯಾನಿಕ್ ಅಂದ್ರೆ ಆರ್ಗ್ಯಾನಿಕ್ ಒಳಗೆ ಒಂದು ಆರ್ಗ್ಯಾನಿಕ್. ಓ ದಟ್ಸ್ ಗ್ರೇಟ್. ಓಕೆ ಅಂತ ಒಳ್ಳೆ ಕ್ಯಾಂಪಸ್. ಸೊ ಹೆಲ್ತ್ ವೈಸ್ ಮಕ್ಕಳ ಹೆಲ್ತ್ ಇಂಪಾರ್ಟೆಂಟ್. ಸೊ ಹೆಲ್ತ್ ವೈಸ್ ನೋಡಿದ್ರೆ ಮಕ್ಕಳ ಹೆಲ್ತ್ ಹಾಳಾಗುದಿಲ್ಲ ಅನಿಸ್ತೈತ್ರಿ ಮ್ಯಾಮ್ ನಂಗೆ. ಅಂದ್ರೆ ಬಿಜಾಪುರ ಗೊತ್ತಿರೋದ್ರಿಂದ. ಮೇಡಮ್ ನೀವು ಬಿಜಾಪುರದವರು ಅಂದ್ರೆ ಬಿಜಾಪುರ ಡಿಸ್ಟ್ರಿಕ್ಟ್ದವರು. ಓಕೆ ನಾನ್ ಬೆಳಗಾವ್ದವ್ರು, ನಮ್ಮ ಮನೆಯವ್ರ ಅಲ್ಲೇ ಅತನಿ. ಓ ಓಕೆ ಓಕೆ. ಸೊ ಹೀಗಾಗಿ ಅಲ್ಲೇ ಕನೆಕ್ಷನ್ಸ್ ಇದೆ. ಓಕೆ ಓಕೆ. ಸೊ ನಿನ್ಗೆ ಯಾವ್ದು ಇಷ್ಟ ಸ್ಕೂಲು? ಸೈನಿಕ್ ಹೋಗ್ಬೇಕಾ, RMS ಹೋಗ್ಬೇಕಾ? ನಂಗೆ ಯಾವಾಗ್ಲೂ ಮೊದ್ಲಿಂದಾನು RMS ಹೋಗ್ಬೇಕಂತ ಇಷ್ಟ ಇತ್ತು. ಓಕೆ ಓಕೆ. ಯಾಕಂದ್ರೆ ಅದು ಒಂಥರ ಹೆಂಗಂದ್ರೆ ನವೋದಯ ಅಂದ್ರೆ ಅದಕ್ಕಿಂತ ಸೈನಿಕ್ಕಿಂತ ಇನ್ನೂ ಚೆನ್ನಾಗಿರತ್ತ ಹಂಗ ಅನ್ಸ್ತಿತ್ತು. ಅದಕ್ಕೆ ನಂಗೆ ಅದು ತುಂಬಾ ಅದು ಎಲ್ಲದಕ್ಕಿಂತ ಅದು ತುಂಬಾ ಇಷ್ಟ ಇತ್ತು. ಓಕೆ. ಬಟ್ ಈಗ ನೀನ್ ಸೈನಿಕ್ ಜಾಯ್ನ್ ಆಗ್ತಿದೀಯಾ? ಸೊ ಯು ಆರ್ ಹ್ಯಾಪಿ ನೌ? ಓಕೆ. ಬಿಕಾಸ್ ಯುವರ್ ಫ್ಯೂಚರ್ ಗೋಲ್ಸ್ ಆಸ್ ಯುವರ್ ಪೇರೆಂಟ್ಸ್ ಸಜೆಸ್ಟಿಂಗ್. ಸೊ ಯಾಕಂದ್ರೆ ಅವ್ರು ನೇಟಿವ್ ಅಲ್ಲಿ ಇರೋದ್ರಿಂದ ಅಂಡ್ ಕ್ಯಾಂಪಸ್ ವೈಸ್ ನೋಡಿದ್ರೆ ಅವ್ರಿಗೆ ಸೈನಿಕ ಇಷ್ಟ ಇದೆ. ಸೊ ಸೈನಿಕ್ ಇರ್ಲಿ RMS, ಐ ಥಿಂಕ್ ಬೋತ್ ಆರ್ ಸೇಮ್ ಥಿಂಗ್. ಓಕೆ, ಎರಡು ಸೇಮ್ ಇದೆ, ಬಟ್ ನಮ್ಗೆ ಹೋಮ್ ಟೌನ್ ಇರ್ಲಿ ಅಂತ. ಸೊ ಕನೆಕ್ಷನ್ಸ್ ವೈಸ್ ನೋಡಿದ್ರೆ ನಮ್ ಜನದ ಜೊತೆ ಕನೆಕ್ಷನ್ ಇರ್ಲಿ ಅನ್ನೋದು ಕರೆಕ್ಟ್. ಸೊ ನಾರ್ತ್ ಕರ್ನಾಟಕ ಟಚ್ ಇರ್ಲಿ ಅನ್ನೋದು ನಿಮ್ ಒಪಿನಿಯನ್. ಕರೆಕ್ಟ್. ಓ ಕಂಗ್ರಾಚುಲೇಷನ್. ಇನ್ನೊಂದ್ ಮ್ಯಾಮ್, ಸೈನಿಕ್ ಸೆಲೆಕ್ಷನ್ ಗಿಂತ ಮುಂಚೆ ಸೊ ಕೆಲವೊಂದು ಮೆಡಿಕಲ್ ಚೆಕ್ಅಪ್, ಇಂಟರ್ವ್ಯೂಸ್ ಎಲ್ಲ ಇತ್ತಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಮ್ಯಾಮ್ ಸೈನಿಕ್ ಸೆಲೆಕ್ಷನ್ ಗಿಂತ ಮುಂಚೆ ಇರಲ್ಲ, ಅದು ಎಕ್ಸಾಮ್ ಆಗಿ ರಿಸಲ್ಟ್ ಎಕ್ಸಾಮ್ ಆದ್ಮೇಲೆ ನೀವು ಈ ಕೌನ್ಸಿಲಿಂಗ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋತೀರಾ ನಿಮ್ಗೆ ಯಾವ ಸ್ಕೂಲ್ ಬೇಕಂತ ಹೇಳ್ಬಿಟ್ಟು. ಆಮೇಲೆ ಅಕಾರ್ಡಿಂಗ್ ಟು ದಟ್ ಅವ್ರು ಕರೀತಾರೆ ಮಕ್ಕಳನ್ನ ರ್ಯಾಂಕ್ ಮೇಲೆ. ಸೊ ಒನ್ ಡೇ ಮೆಡಿಕಲ್ ಟೆಸ್ಟ್ ಇತ್ತು ನೀಲ್ಗೆ. ನಾವು ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡ್ವಿ. ಎಲ್ಲ ಕ್ಯಾಂಪಸ್ ಅಲ್ಲೇ ಆಗುತ್ತೆ, ಅಲ್ಲಿ ಅವ್ರ ಕ್ಯಾಂಪಸ್ ಅಲ್ಲೇ ಕರೀತಾರೆ. ಎಲ್ಲ ಅವ್ರ ಕ್ಯಾಂಪಸ್ ಅಲ್ಲೇ ಆಗುತ್ತೆ. ನೀವು ನಿಮ್ದು ಬ್ಲಡ್ ಟೆಸ್ಟ್ ಇಂದ ಹಿಡ್ಕೊಂಡು ಎಲ್ಲ ಅವರೇ ಮಾಡ್ತಾರೆ. ಡೇಟ್ ಕೊಟ್ಟಿರ್ತಾರೆ, ನೀವು ಆ ಡೇಟಿಗೆ ಹೋಗಿ ಆ ಟೈಮ್ ಹೋಗಿ ನಾವು ಅಟೆಂಡ್ ಆಗಿ, ಆಮೇಲೆ ನೀವು ಸೆಲೆಕ್ಟ್ ಆಗಿರೋ ಇಲ್ಲೋ ಅದನ್ನೆಲ್ಲ ಆನ್ಲೈನ್ ಅಲ್ಲೇ ಅವರು ಅಪ್ಲೋಡ್ ಮಾಡ್ತಾರೆ. ಓಕೆ ಓಕೆ. ಆಮೇಲೆ ಅದಕ್ಕಿಂತ ಮುಂಚೆ ನಾವು RMS ಚೈಲ್ಡ್ ಹೋಗಿದ್ವಿ ಮ್ಯಾಮ್. ಇಂಟರ್ವ್ಯೂ ಕರೀತಿರ್ತಾರೆ. ಇಂಟರ್ವ್ಯೂ ಕರೆದಿದ್ರು. ಶಾರ್ಟ್ ಲಿಸ್ಟ್ ಮಾಡೋದೇ ಇಂಟರ್ವ್ಯೂ ಅವ್ರು ಫಸ್ಟ್. RMS ಅಲ್ಲಿ ಇಂಟರ್ವ್ಯೂಗೆ 20 ಮಾರ್ಕ್ಸ್. ಅವ್ನು ಬಂದಿದ್ದು ಚೈಲ್ಡ್. ಹಿಮಾಚಲ್ ಪ್ರದೇಶ ಹೋಗಿದ್ರಿ ನೀವು? ಅಷ್ಟು ದೂರ ಹೋಗಿದ್ವಿ. ಮಗನಿಗೋಸ್ಕರ ಓಡಾಡ್ತಾ ಇದ್ದೀರಾ ಒಟ್ಟಿಗೆ? ಓಕೆ. ಅವನ ಅದೇ ಹೇಳೋದು, ಆಲ್ ಇಂಡಿಯಾ ಟೂರ್ ಓಡಿಸ್ತೀನಿ ಮಮ್ಮಿ ನಾನು. ಎಕ್ಸಾಮ್ ಬರ್ದಿದ್ದು RMS ಎಕ್ಸಾಮ್ ಬರ್ದಿದ್ದು ಬೆಂಗಳೂರು, ಇಂಟರ್ವ್ಯೂ ಹೋಗಿದ್ದು ಚೈಲ್ಡ್. ಮೆಡಿಕಲ್ ಟೆಸ್ಟ್ ಗೆ ನಾವು ಇದಕ್ಕೆ ಹೋಗೋಣ, ಅಜ್ಮೇರ್ಗೆ ಹೋಗೋಣ. ಆಮೇಲೆ ನಾವು ಡಾಕ್ಯುಮೆಂಟ್ ಗೆ ಧೋಲ್ಪುರ್ ಹೋಗೋಣ. ಸೊ ಈ ತರ ಎಲ್ಲ ಬೇರೆ ಬೇರೆ ಕಡೆ ಕರೀತಾರೆ ನಿಮ್ನ ಅದು ಇದಕ್ಕೆ? ಹೌದೌದು ಮ್ಯಾಮ್, ಬೇರೆ ಬೇರೆ ಹೋಗ್ಲೇಬೇಕು ಪೇರೆಂಟ್ಸ್. ಸೊ ಪೇರೆಂಟ್ಸ್ ನೋಡ್ತಿದ್ದೀರಾ, ನೋಡ್ಕೊಳ್ಳಿ. ನಿಮ್ ಮಗುನ RMS ಸೈನಿಕ್ ಪ್ಲಾನ್ ಮಾಡ್ತಿದ್ರೆ ಯಾವ ತರ ಪ್ರೊಸೆಸ್ ಬರುತ್ತೆ, ನೀವ್ ಯಾವ ತರ ರೆಡಿ ಆಗ್ಬೇಕು ಆಸ್ ಅ ಪೇರೆಂಟ್ಸ್ ವಿತ್ ಎಕ್ಸ್ಪೀರಿಯನ್ಸ್ ದೇ ಆರ್ ಸ್ಪೀಕಿಂಗ್ ಹಿಯರ್. ಸೊ ಅವೆಲ್ಲ ಟೆಸ್ಟ್ ಗಳನ್ನ ಮುಗಿಸಿದ್ಮೇಲೆ ನಿಮ್ಗೆ ಫೈನಲ್ ಸೆಲೆಕ್ಷನ್ ಇದು ಬರುತ್ತೆ. ಮತ್ತೆ ಅವ್ರು ಲಿಸ್ಟ್ ಬಿಡ್ತಾರೆ. ಬಟ್ ಅಷ್ಟರಲ್ಲೇ ನಮ್ದು ಸೈನಿಕ್ ಸ್ಕೂಲ್ ರಿಸಲ್ಟ್ ಬಂತು. ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿದ್ವಿ. ವಿ ಸೆಲೆಕ್ಟೆಡ್ ಸೈನಿಕ್ ಸ್ಕೂಲ್. ಕರೆಕ್ಟ್. ಮ್ಯಾಮ್ ಇದು ಫೀಸ್ ಹೆಂಗಿದೆ? RMS ಫೀಸ್ ಎಷ್ಟಿದೆ, ಸೈನಿಕ್ ಫೀಸ್ ಎಷ್ಟಿದೆ? RMS ಫೀಸು ನಿಮಗೊಂದು 36 to 50,000 ಒಳಗಡೆ ಆಗುತ್ತೆ. ಓಕೆ. RMS ಬಂದ್ಬಿಟ್ಟು 50,000 ಒಳಗಡೆ ಅಷ್ಟೇ ಆಗುತ್ತೆ. ನೀವು ಫಸ್ಟ್ ಟೈಮ್ ಮಗುನ್ ಬಿಡ್ಬೇಕಂದ್ರೆ ಎಕ್ಸ್ಟ್ರಾ ಖರ್ಚು, ಅವ್ರ ಬಟ್ಟೆ ಅವ್ರಿಗೆ ಬೇಕಾಗಿದ್ದೆಲ್ಲ ಒಂದ್ 90 ವರೆಗೂ ಅಂತ ಅನ್ಕೊಳ್ಳಿ. ಓಕೆ ಓಕೆ. ಬಟ್ ಸೈನಿಕ್ ಸ್ಕೂಲ್ ಅಲ್ಲಿ ಫಿಕ್ಸ್ ಮ್ಯಾಮ್. ಸೈನಿಕ್ ಎಷ್ಟಿದೆ ಮೇಡಮ್ ಫೀಸ್? 2,16,000. ನೀವು ಫಸ್ಟ್ 1,30,000 ಪೇ ಮಾಡ್ಬೇಕು. ಆಮೇಲೆ ನಿಮ್ಗೆ ಅವ್ರು ಸೆಕೆಂಡ್ ಇದನ್ನು ಕೊಡ್ತಾರೆ, ಸೆಕೆಂಡ್ ಕಂತಲ್ಲಿ ತುಂಬ್ಕೊಬಹುದು. ಆಮೇಲೆ ಸ್ಕಾಲರ್ಶಿಪ್ ಬರುತ್ತೆ ಮಕ್ಕಳಿಗೆ 65,000. ಸ್ಕಾಲರ್ಶಿಪ್ ಬರುತ್ತೆ. ಸೊ ಇದರ ಅರ್ಥ 2,15,000 ಅಲ್ಲಿ ಸ್ಕಾಲರ್ಶಿಪ್ 65 ಹೋದ್ರೆ 150 ವರೆಗಾದ್ರೂ ನೀವು ಫೀಸ್ ಅನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಸೈನಿಕ್ಗೆ. ನವೋದಯ ಅಂತೂ ಫ್ರೀನೇ ಇರುತ್ತೆ, ಅದಕ್ಕೇನು ನವೋದಯ ಫ್ರೀ ಇರುತ್ತೆ. ಓಕೆ. ಸೊ 3 ಸ್ಕೂಲ್ದು ಫೀಸ್ ಗಳು ಗೊತ್ತಾಯ್ತು ಇದ್ರಲ್ಲಿ. RMS ಬಂದ್ಬಿಟ್ಟು 35 to 50 ಒಳಗಡೆ ಇರುತ್ತೆ. ಸೈನಿಕ್ ಬಂದ್ಬಿಟ್ಟು 2,16,000 ಕಟ್ಟಿದ್ರು ಸ್ಕಾಲರ್ಶಿಪ್ ಸಿಗ್ತವೆ. ಸ್ಕಾಲರ್ಶಿಪ್ ಬರೀ 2 ಸ್ಕೂಲಲ್ಲಿ ಸಿಗುದು ಮ್ಯಾಮ್. ಹೌದ್ರಾ? ಯಾವ ಸ್ಕೂಲು? ಬಿಜಾಪುರ್ ಸೈನಿಕ್ ಸ್ಕೂಲು ಮತ್ತೆ ಕೊಡಗು. 2 ಸ್ಕೂಲ್ ಅಲ್ಲಿ ಸಿಗುತ್ತೆ, ಬೇರೆ ಎಲ್ಲೂ ಇಲ್ಲ.
ಓಕೆ ಎಲ್ಲೂ ಅಂದ್ರೆ NSS ಯಾವ್ದೇ ನೀವು ತಗೊಂಡ್ರು ಸ್ಕಾಲರ್ಶಿಪ್. ಎರಡು ಸ್ಕೂಲ್ಗೆ ಅಡ್ವಾಂಟೇಜ್ ಅಂದ್ರೆ ಸ್ಕಾಲರ್ಶಿಪ್ ಸಿಗತ್ತೆ. ಓಕೆ ನೀವು ಅದು ನಿಮ್ದು ಎಲ್ಲಿ ಸೆಲೆಕ್ಟ್ ಆಗುತ್ತೆ ಪ್ಲೀಸ್ ಕನ್ಫರ್ಮ್ ಮಾಡ್ಕೊಡ್ರಿ. ಓ ಹಂಗೆ ಪರ್ಟಿಕ್ಯುಲರ್ ಎರಡು ಸ್ಕೂಲ್ ಅಲ್ಲಿ ಅಂದ್ರೆ ನಾವೆಲ್ಲ ಸ್ಕೂಲ್ಗೆ ಹೋಗಕ್ ಆಗಲ್ಲ. ಕರೆಕ್ಟ್ ಹೌದೌದು. ಸೊ ನಂಗ್ ನಾಲೆಜ್ ಪ್ರಕಾರ ನಾವು ಇಲ್ಲಿಂದ ಎಕ್ಸ್ಪೀರಿಯನ್ಸ್ ಪ್ರಕಾರ ಸೊ ನಿಮ್ ಮಗುಗ್ ನೀವ್ ಯಾವ ಸ್ಕೂಲ್ ಅಲ್ಲಿ ತಗೋತಿದ್ದೀರ ಅಡ್ಮಿಷನ್ ಹೆಂಗಿದೆ ಸ್ಕಾಲರ್ಶಿಪ್ ಬಗ್ಗೆ ನೀವು ಪ್ಲೀಸ್ ಓಕೆ ನೀವು ನೋಡ್ಕೊಬೇಕು. ಮೇಡಮ್ ಸ್ಕೂಲ್ ಒಳಗಡೆ ಪೇರೆಂಟ್ಸ್ ನ ಎಷ್ಟ್ ಸಲ ವಿಸಿಟ್ ಗೆ ಅಲೋ ಮಾಡ್ತಾರೆ? ಬಿಡೋದೇ ಇಲ್ಲ ಮ್ಯಾಮ್. ನೀವು ಇಂಟರ್ವ್ಯೂದು ಅವ್ರದ್ದು ಮೆಡಿಕಲ್ ಟೆಸ್ಟ್ ಇದ್ರೆ ಮಾತ್ರ ಬಿಡ್ತಾರೆ. ಓಕೆ ಅದಾದ್ಮೇಲೆ ಸ್ಕೂಲ್ ಜಾಯಿನ್ ಆದ್ಮೇಲೆ ಎಲ್ಲೂ ಬಿಡಲ್ಲ. ಕ್ಯಾಂಪಸ್ ಒಳಗಡೆ ಎಲ್ಲೂ ನಿಮ್ಗೆ ಅಲೋ ಮಾಡಲ್ಲ? ಎಲ್ಲೂ ಬಿಡಲ್ಲ. 3 months ಒಂದ್ಸಲ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಕರೀತಾರಂತೆ. ಸೊ 3 months ಒನ್ಸ್ ಅಷ್ಟೇ ಹೋಗ್ಬಿಟ್ಟು ಮಗುನ ನೀವು ಮೀಟ್ ಆಗ್ಬೇಕು. ಸೊ ದೇ ವಿಲ್ ಟೇಕ್ ಅ ಹೋಲ್ ಅಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ. ಹೌದು. ಸೊ ಆ ತರ. ಓಕೆ ಸೊ ಫೋನ್ ಅಲ್ಲಿ ಮಾತಾಡೋದು ಅದು ಏನಾದ್ರು ಅಲೋ ಮಾಡ್ತಾರೆ? ಫೋನ್ ಅಲ್ಲಿ ವೀಕ್ಲಿ ಒನ್ಸ್ ಏನೋ ಕೊಡ್ತಾರಂತೆ ಮ್ಯಾಮ್. ವೀಕ್ಲಿ ಒನ್ಸ್ ಸಂಡೇ ಅವರೇ ಫೋನ್ ಮಾಡ್ತಾರೆ, ನಾವ್ ಮಾಡಂಗಿಲ್ಲ. ಓಕೆ ಅವರೇ ಫೋನ್ ಮಾಡ್ಬಿಟ್ಟು ಕನೆಕ್ಟ್ ಮಾಡಿಸ್ತಾರೆ. ಓಕೆ ಯಾಕಂದ್ರೆ ಬಿಗ್ ಆಗುತ್ತೆ, ಯಾಕಂದ್ರೆ ಮಗುನ ಕಳಿಸ್ತೀವಿ. ಸೊ ಕರೆಕ್ಟ್ ಅಲ್ಲ? ಓಕೆ ಸೊ ಈಗ ನೀಲ್ ಅವ್ರ ಜರ್ನಿ ತಗೊಂಡ್ರೆ RMS 131 ಔಟ್ ಆಫ್ 150 ತೆಗ್ದಿದ್ದೀರಾ. ಹೆಂಗಿತ್ತು ನಿಮ್ಗೆ? ಯಾವ ಟಫ್ ಪೇಪರ್ ಅನ್ಸಿತ್ತು? ಯಾವ್ದು ಈಸಿ ಇತ್ತು ನಿಮ್ಗೆ? ಎಲ್ಲಿ ಮಾರ್ಕ್ಸ್ ಮಿಸ್ ಆಯ್ತು ನೀಲ್? ಮ್ಯಾಮ್ ಸೈನಿಕ್ RMS ಒಳಗೆ ಅಂದ್ರೆ ಅದು ಸೈನಿಕ್ ಒಳಗೆ ಮ್ಯಾಥ್ಸ್ ಕಂಪೇರ್ ಮಾಡಿದ್ರೆ ಸೈನಿಕ್ RMS ಒಳಗೆ ಎರಡು ಅಂದ್ರೆ ಸೈನಿಕ್ ಸ್ವಲ್ಪ ಟಫ್ ಇರುತ್ತೆ. ಹಂಗೆ ನಾವು ಸೈನಿಕ್ GK ಎಲ್ಲ ನೋಡಿದ್ರೆ ಈಸಿ ಇರುತ್ತೆ ಮ್ಯಾಮ್. ಇಂಗ್ಲಿಷು ಮತ್ತೆ ಇಂಟೆಲಿಜೆನ್ಸ್ ಸೈನಿಕ್ ಒಳಗೆಲ್ಲ ತುಂಬಾ ಈಸಿ ಇರುತ್ತೆ. RMS ಒಳಗೆ ಮ್ಯಾಥ್ಸ್ ಇಂಟೆಲಿಜೆನ್ಸ್ ಮೀಡಿಯಂ ಲೆವೆಲ್ ಇರುತ್ತೆ ಮ್ಯಾಮ್. ಆದ್ರೆ GK ಮತ್ತೆ ಇಂಗ್ಲಿಷು ತುಂಬಾ ಹೈ ಲೆವೆಲ್ ಕ್ವಶನ್ಸ್ ಕೇಳ್ತಾರೆ. ಕರೆಂಟ್ ಅಫೇರ್ಸ್ ಎಲ್ಲ ಅಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಕ್ವಶನ್ಸ್ ಕೇಳ್ತಾರೆ. ಆದ್ರೂನು ಮಾಡಬಹುದು ಮ್ಯಾಮ್. ಅಷ್ಟೇನು ನಮ್ ಲೆವೆಲ್ಗೆ ಅದು ಕರೆಕ್ಟ್ ಆಗೇ ಇರುತ್ತೆ ಅಂತ ಅನ್ಸುತ್ತೆ ಮ್ಯಾಮ್. ಸೊ ಇದ್ರ ಪ್ರಕಾರ ಈ ಏಜ್ ಮಕ್ಕಳಿಗೆ ಅದು ಟಫ್ ಅಂತ ಏನಿಲ್ಲ, ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ನಾವ್ ಅದನ್ನ ಓವರ್ಕಮ್ ಮಾಡ್ಬೋದು. ಕರೆಕ್ಟ್ ಅಲ್ಲ ನೀವು? ಇಟ್ಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ಒಂದು ಮಾರ್ಕ್ಸ್ ಹೇಳ್ಬಿಡ್ತೀನಿ. ಹಂಗೆ ಒಂದು ರಫ್ಲಿ ಓಕೆ ಐಡಿಯಾ ಬರುತ್ತೆ. ಓಕೆ ಇಂಗ್ಲಿಷಲ್ಲಿ 50ಗೆ 38, ಜನರಲ್ ನಾಲೆಜ್ GK ಕರೆಂಟ್ ಅಫೇರ್ಸ್ 50ಗೆ 37, ಓಕೆ ಇಂಟೆಲಿಜೆನ್ಸ್ 50ಗೆ 44. ಓಕೆ ಮ್ಯಾಥ್ಸ್ he got ಔಟ್ ಆಫ್ ಮ್ಯಾಮ್ 50ಗೆ 49. ಓ ದಟ್ಸ್ ಗ್ರೇಟ್. ನೋ ಇಲ್ಲಿ ಅವರು ಇದನ್ನ ಇಂಗ್ಲಿಷ್ ನ ಕಂಪೇರ್ ಇದು ಮಾಡಲ್ಲ. 18 ಮಾರ್ಕ್ಸ್ ನೀವು ಪಾಸ್ ಆಗ್ಬೇಕು, ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ ಮ್ಯಾಮ್ ರ್ಯಾಂಕಿಗೆ. ಹಂಗೆ ಓಕೆ. ಬಟ್ ನೀವು ಲ್ಯಾಂಗ್ವೇಜ್ ಅಲ್ಲಿ ಪಾಸ್ ಆಗ್ಬೇಕು. 18 ಅಟ್ ಲೀಸ್ಟ್ 18 ಮಾರ್ಕ್ಸ್ ಆದ್ರೂ ಬರ್ಬೇಕು. ಓಕೆ ಮೇಡಮ್, ಇಷ್ಟು ಮಾರ್ಕ್ಸ್ ಬರಕ್ಕೆ ಇವನ ಸಕ್ಸಸ್ ಇಂದ ಪೇರೆಂಟ್ಸ್ ಸಪೋರ್ಟ್ ಯಾವ ತರ ಇರ್ಬೇಕು? ನಮ್ಮ ಪೇರೆಂಟ್ಸ್ ಫಸ್ಟ್ ಪೇಶನ್ಸ್ ಇರ್ಬೇಕು. ಓಕೆ ಆಮೇಲೆ ಕ್ಲಾಸ್ ಶೆಡ್ಯೂಲ್ಸ್ ನ ಸರಿಯಾಗಿ ಫಾಲೋ ಮಾಡ್ಬೇಕು. ಆಮೇಲೆ ಮಗುಗೆ ಫ್ರೀ ಆಗಿ ಒಂದ್ ಸ್ವಲ್ಪ ನಾವು ಮೂಡ್ ಇಲ್ಲ ಓದಕ್ಕೆ ಅಂದ್ರೆ ಒಂಥರ ಮೆಂಟಲ್ ಈಗಿನ ಪೇರೆಂಟ್ಸ್ ನೀವು ನೋಡ್ತಿರಲ್ಲ, ಪ್ರೆಷರೈಸ್ ಮಾಡ್ತಾರೆ, ತುಂಬಾ ಮಾಡ್ತಾರೆ. ಯಾಕಂದ್ರೆ ಸ್ಕೂಲ್ ವರ್ಕು ಹಂಗ ಇರ್ತೈತಿ ಮ್ಯಾಮ್. ಕರೆಕ್ಟ್ ಹೌದು. ಸೊ ಅವ್ರಿಗೆ ಟೈಮ್ ಶೆಡ್ಯೂಲ್ ಮಾಡ್ಕೊಡ್ರಿ, ಅವ್ರಿಗೆ ಆಟ ಆಡಕ್ಕೂ ಬಿಡ್ರಿ, ಮೊಬೈಲ್ ನೋಡಕ್ಕೂ ಬಿಡ್ರಿ. ಮೊಬೈಲ್ ಈಗಿನ ಮಕ್ಕಳು ಮೊಬೈಲ್ ಅಡಿಕ್ಟ್ ಅಲ್ಲ ಮೇಡಮ್? ಅಡಿಕ್ಟ್ ಅಂದ್ರೆ ಮ್ಯಾಮ್ ನೀವು ಅದನ್ನ ಹೆಂಗ್ ಯೂಸ್ ಮಾಡ್ಕೊತೀರಿ ಅದ್ರ ಮೇಲೆ. ಕರೆಕ್ಟ್. ಇವಾಗ ನೀನು ಮೊಬೈಲ್ ಆಡ್ತಾನೆ, ಇಲ್ಲ ಅಂತ ಹೇಳಲ್ಲ ಮ್ಯಾಮ್. ಆಡ್ತಾನೆ, ಗೇಮ್ ಆಡ್ತಾನೆ ಅಷ್ಟೇ. ಒಂದ್ ಹಾಫ್ an hour ಅಲ್ಲಿ ಅವನೇ ಬಿಟ್ಟು ಬಿಡ್ತಾನೆ, ಸಾಕ್ ಮಮ್ಮ ನಂಗೆ ಅಂತ. ಕೆಲವರು ಮಕ್ಕಳು ತೀರಾ ಈಗ ಮಕ್ಕಳ ಮುಂದ್ ನಾವೇ ಆಟ ಆಡ್ಕೊಂಡ್ ಕುಂತ್ರೆ ಆಟ ಆಡಿ ಅವ್ರಿಗೆ ಆಡ್ಬೇಡ ಅಂತ ಹೇಳೋದು ತಪ್ಪು. ಕರೆಕ್ಟ್ ಅಲ್ವಾ? ಅದ್ ನೀವ್ ಮಾಡ್ಬೇಕು, ನೀವ್ ಮಾಡ್ಬೋದು, ಮಾಡಿಸ್ಬೋದಲ್ಲ? ಓಕೆ. ಸೊ ಆಸ್ ಅ ಮದರ್ ನಿಮ್ಮ ರೋಲ್ ಅಲ್ಲಿ ಯಾವ್ದು ಮೆಜಾರಿಟಿ ಇಂಪಾರ್ಟೆನ್ಸ್ ತಗೊಳತ್ತೆ? ಮೆಜಾರಿಟಿ ಇಂಪಾರ್ಟೆನ್ಸ್ ಅಂದ್ರೆ ಮ್ಯಾಮ್ ಇವ್ರಿಗೆ ಮಕ್ಕಳಿಗೆ ಟೈಮ್ ನೀವು ಮೇಂಟೈನ್ ಮಾಡ್ತಿರಲ್ವಾ, ಮಗುನ ಎಕ್ಸಾಕ್ಟ್ ಟೈಮ್ ಕ್ಲಾಸಿಗೆ ಬಿಡ್ತೀರ. ಪಂಕ್ಚುಯಾಲಿಟಿ ಇರ್ಬೇಕು. ಪಂಕ್ಚುಯಾಲಿಟಿ ಡಿಸಿಪ್ಲಿನ್ ನಿಮ್ಮ ಹತ್ರ ಇದ್ರೆ ಮಕ್ಕಳಿಗೆ ಅದು ಹೆಲ್ಪ್ ಆಗುತ್ತೆ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಪೇರೆಂಟ್ಸ್ ನೋಡ್ತಾ ಇದ್ದೀರಾ, ಸೊ ನೋಟ್ ಆಫ್ ಇಟ್. ಯಾಕಂದ್ರೆ ಎಲ್ಲಾ ಈಗಿನ ಪೇರೆಂಟ್ಸ್ ಮ್ಯಾಮ್ ವರ್ಕಿಂಗ್ ಪ್ರೊಫೈಲ್ಸ್ ಜಾಸ್ತಿ ಇದಾರೆ. ಸೊ ಅವ್ರಿಗೂ ಆಸೆ ಇರುತ್ತೆ ಸೈನಿಕ್ ಆಗ್ಲಿ, RMS ಆಗ್ಲಿ, ನವೋದಯ ಆಗ್ಲಿ ಅನ್ನೋದು. ಬಟ್ ಅದ್ರ ಮಿಡ್ಲ್ ಅಲ್ಲಿನೂ ನೀವು ಟೈಮ್ ತೆಗೆದು ಈ ಪಂಕ್ಚುಯಾಲಿಟಿ ಆಯ್ತು, ಅವ್ರ ಅಸೈನ್ಮೆಂಟ್ಸ್ ಎಲ್ಲ ಮಾಡಿದ್ರು ಇಲ್ವೋ, ಟೆಸ್ಟ್ ಗಳನ್ನ ಹೆಂಗ್ ಮಾಡ್ತಿದ್ದಾರೆ, ಹೌ ದೇ ಆರ್ ಸ್ಟ್ಯಾಂಡಿಂಗ್ ವಿತ್ ದ ಮಾರ್ಕ್ಸ್, ಎಲ್ಲಿ ಲ್ಯಾಗ್ ಆಗ್ತಿದ್ದಾರೆ,
ಈ ಮಾನಿಟರಿಂಗ್ ಇಟ್ಕೊಂಡ್ರೇನೆ ಮಕ್ಕಳ ರಿಸಲ್ಟ್ಸ್ ಬರುತ್ತೆ. ಹೌದು. ಎಲ್ಲ ಮಕ್ಕಳ ಮೇಲೆ ನೀನೇ ಮಾಡು ಅಂತ ಬಿಟ್ರೆ ಅದು ಹೆಲ್ಪ್ ಆಗಲ್ಲ. ಕರೆಕ್ಟ್ ಅಲ್ಲ ಮ್ಯಾಮ್? 100% ಇದೆ. ಕರೆಕ್ಟ್ ಅಲ್ಲ? ಸೊ ಪೇರೆಂಟ್ಸ್ ರೋಲ್ ತುಂಬಾ ಇಂಪಾರ್ಟೆಂಟ್. ಆನ್ ಬಿಹಾಫ್ ಆಫ್ ದೆಮ್ ದೇ ಆಲ್ಸೋ ಜಾಯಿನ್ ದಿಸ್ ಇನ್ಸ್ಟಿಟ್ಯೂಟ್ ಅಂತ ಆಮೇಲೆ ಹೇಳ್ಬೋದು. ಇನ್ನೊಂದ್ ಹೇಳ್ಬೇಕಂದ್ರೆ ನಮ್ಮ ಮನೆಯವರು ಮ್ಯಾಮ್, ನಮ್ಮ ರವಿ ಅವ್ರ ಫಾದರ್, ಅವರು ಅವನ ಜೊತೆ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡೋದು, ಚಿಕ್ 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 ಮ್ಯಾಥ್ಸ್ ಕ್ವಶನ್ಸ್ ಗೆ ಅವ್ರು ಎಷ್ಟೇ ಬಿಸಿ ಇದ್ರು ಮನೆಗ್ ಬಂದ ತಕ್ಷಣ ಸ್ಟಾರ್ಟ್ ಮಾಡೋರು. ಚಿಕ್ 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 ಕ್ವಶನ್ಸ್, ಕರೆಂಟ್ ಅಫೇರ್, ಮಂತ್ರಿ ಯಾರು, ಕ್ಯಾಬಿನೆಟ್ ಮಿನಿಸ್ಟರ್ ಯಾರು, ಸ್ಟೇಟ್ ಯಾವ್ದು, ಸೊ ಅದೆಲ್ಲ ಅವ್ನು ತುಂಬಾ ಹೆಲ್ಪ್ ಆಯ್ತು ಮ್ಯಾಮ್. ಕರೆಕ್ಟ್ ಕರೆಕ್ಟ್. ಆಮೇಲೆ ಅವನು ಅಬ್ಯಾಕಸ್ ಮಾಡ್ತಿದ್ದ, ಮಾಡಿದ್ದಾನೆ. ಅಬ್ಯಾಕಸ್ ಅವ್ನು ತುಂಬಾ ಹೆಲ್ಪ್ ಆಯ್ತು ಮ್ಯಾಮ್. ಹೌದ್ರಾ? ಓಕೆ. ತುಂಬಾ ಮಕ್ಕಳು ಶಾರ್ಪ್ ಆಗ್ತವೆ. ಶಾರ್ಪ್ ಬ್ರೈನ್ ಆಕ್ಟಿವಿಟೀಸ್ ಅಲ್ಲಿ ಅದು ಒಂದು ಇಂಪಾರ್ಟೆಂಟ್ ರೋಲ್ ತಗೊಳುತ್ತೆ. ಕರೆಕ್ಟ್. ನಾನು ಇಲೈಟ್ ಕರ್ಕೊಂಡ್ ಬರ್ತಿದ್ದೆ ಸ್ಯಾಟರ್ಡೆ ಸಂಡೇ ಕ್ಲಾಸಿಗೆ. ಒಂದ್ ದಿವ್ಸನು ನಾ ಹೋಗಲ್ಲ ಮಮ್ಮಿ ಹಂಗಲ್ಲ, ಮಕ್ಕಳು ಖುಷಿಯಿಂದ ಬರ್ಬೇಕು. ಕರೆಕ್ಟ್ ಕರೆಕ್ಟ್, ಅದು ಇಂಪಾರ್ಟೆಂಟ್. ನಾವು ಫೋರ್ಸ್ಫುಲ್ಲಿ ಹೋಗ್ಬಿಟ್ರೆ ಯೂಸ್ ಇಲ್ಲ, ಯೂಸ್ ಆಗಲ್ಲ. ಅದು ಕೊಡೋದು ಇಲೈಟ್ ಅವ್ರು. ಹೌದೌದು. ಕಂಫರ್ಟೇಬಲ್ ಟೈಮ್ ಶೆಡ್ಯೂಲ್ ಮಾಡೋದಾಗ್ಲಿ, ಅವ್ರಿಗೆ ಎಕ್ಸಾಮ್ಸ್ ಆಗ್ಲಿ ತುಂಬಾ ಫ್ಲೆಕ್ಸಿಬಲ್ ಅಂದ್ರೆ ಫ್ಲೆಕ್ಸಿಬಲ್. ಇಲೈಟ್ ಇಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಬೇಸ್. ಮತ್ತೆ ಇನ್ನೊಂದು ನನ್ನ ಪರ್ಸನಲ್ ಒಪಿನಿಯನ್, ಈ ಸೈನಿಕ್, RMS ಮತ್ತೆ ನವೋದಯ ಯಾರು ಪ್ರಿಪೇರ್ ಆಗ್ತಾರೆ ಅವ್ರು ಫಂಡಮೆಂಟಲಿ ಅವ್ರದ್ದು ಏನು ಲೂಪ್ ಹೋಲ್ಸ್ ಇರ್ತವೆ. ಕೆಲವೊಂದ್ ಮಗು ಮ್ಯಾಥ್ಸ್ ಅಲ್ಲಿ ವೀಕ್ ಇರುತ್ತೆ, ಕೆಲವೊಂದು ಇಂಗ್ಲಿಷ್, ಬಟ್ ಈ ಪ್ರಿಪರೇಷನ್ ಇಂದ ಅದು ಓವರ್ಕಮ್ ಆಗುತ್ತೆ ಅನ್ನೋದು ಒಂದು ಒಪಿನಿಯನ್. ಎಲ್ಲ ಫಂಡಮೆಂಟಲ್ಸ್ ವರ್ಕ್ ಆಗ್ಬಿಡತ್ತೆ. ಈಗ 4th ಅಲ್ಲಿ ಮ್ಯಾಥ್ಸ್ ಅಲ್ಲಿ ವೀಕ್ ಇರೋ ಮಗುನು ಈ ಟ್ರೈನಿಂಗ್ ಆದ್ಮೇಲೆ ಅದು ಪಿಕಪ್ ಆಗಿದೆ. ಸೊ ಅಕಾಡೆಮಿಕಲಿ ಆಲ್ಸೋ ಯು ವಿಲ್ ಗೆಟ್ ದ ಗ್ರೋತ್ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ಲ ಮ್ಯಾಮ್? ಯಾಕಂದ್ರೆ ಈ ಟ್ರೈನಿಂಗ್ ಇಂದ ಮಕ್ಕಳ ಮೆಂಟಲ್ ಡೆವಲಪ್ಮೆಂಟ್ ಜೊತೆಗೆ ಸೊ ಅಕಾಡೆಮಿಕ್ ಡೆವಲಪ್ಮೆಂಟ್ ನಾವು ಕಾಣಬಹುದು. ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಬರಕ್ ಒಂಥರ ಹೋಲ್ಡ್ ಬಂದ್ರೆ ಕಮಾಂಡಿಂಗ್ ಬರುತ್ತೆ, ಇಂಟ್ರೆಸ್ಟ್ ಬರಕ್ ಸ್ಟಾರ್ಟ್. ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ಅವ್ರಿಗೆ ಎಲ್ಲೋ ಒಂದು LCM HCM ಸಹಿತ ಇನ್ನೂ ಕೆಲವೊಂದು ಕನ್ಫ್ಯೂಷನ್ಸ್ ಇರ್ತವೆ ಮಕ್ಕಳಲ್ಲಿ. ಟೇಬಲ್ಸ್ ಆಯ್ತು, ಎಷ್ಟೋ ಥಿಂಗ್ಸ್ ಇರ್ತವೆ. ಸೊ ಅದೆಲ್ಲಾನು ಈ ಕೋರ್ಸ್ ಅಲ್ಲಿ ಪಾಲಿಶ್ ಆಗತ್ತೆ ಅನ್ನೋದು ನಮ್ಮ ಒಂದು ಒಪಿನಿಯನ್. ಇಂಗ್ಲಿಷ್ನು ಅಷ್ಟೇ ಮ್ಯಾಮ್, ಗ್ರಾಮರ್ ಎಲ್ಲ ಬರುತ್ತೆ, ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಸ್ಕೂಲಲ್ಲಿ ಏನ್ ಗೊತ್ತಾ, ನೀವು ಎಲ್ಲಾದ್ರೂ ಗ್ರಾಮೆಟಿಕ್ ಮಿಸ್ಟೇಕ್ ಮಾಡಿದ್ರೆ ಹಾಫ್ ಮಾರ್ಕ್ಸ್ ಕಟ್. ಕರೆಕ್ಟ್. ಅವ್ರದ್ದು ಸಿಸ್ಟಮ್ ಹಂಗಿರುತ್ತೆ, ಟೆಸ್ಟ್ ಇದನ್ನ ಸಿಸ್ಟಮ್. ಬಟ್ ಇಲ್ಲಿ ಅವರು ಅದೇ ಸ್ಮಾಲ್ ಮಿಸ್ಟೇಕ್ ನ 10 ಮಾರ್ಕ್ಸ್ ತಗೋ ಮಗು 15 ತಗೊಂಡ್ರೆ ಅವ್ನಿಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಕರೆಕ್ಟ್ ಕರೆಕ್ಟ್. ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ, ಮಾಡ್ಬೋದು. ಮತ್ತೆ ಈಗ ಬರ್ತಿರೋ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಬ್ಜೆಕ್ಟಿವ್ ಇರೋದ್ರಿಂದ 5th ಏಜ್ ಗೆ ನೀವು ಅವ್ರನ್ನ ರೆಡಿ ಮಾಡಿದ್ರೆ ಮುಂದೆ ಬರೋ ಮೆಡಿಕಲ್, IAS, KS ಎಲ್ಲ ಎಕ್ಸಾಮ್ಸ್ ಗಳಿಗೆ ಸೊ ದ ಕಿಡ್ ವಿಲ್ ಗೆಟ್ ರೆಡಿ. ಈಗ ನಮ್ಮ ಪೇರೆಂಟ್ಸ್ ಏನ್ ಮಾಡ್ತಿದ್ದಾರೆ, ಒಂದೇ ಸರಿ 11th 12th ಹೋಗಿ ಆಡ್ ಮಾಡಿಸಿ ಬರೀರಿ ನೀವು ಕಾಂಪಿಟೇಟಿವ್ ಪ್ಯಾನಿಕ್ ಮಾಡ್ಬಿಡ್ತಾರೆ. ಸೊ ವೆನ್ ವಿ ಸ್ಟಾರ್ಟ್ ದಮ್ ಇನ್ 5th ಸ್ಟ್ಯಾಂಡರ್ಡ್ ಗೆ ಶುರು ಮಾಡಿದ್ವಿ ಅಂದ್ರೆ ನಾವು ಫೌಂಡೇಶನ್ ಹಾಕಿದಂಗೆ. ಸೊ ಮುಂದೆ ಬರೋ ಎಲ್ಲಾ ಚಾಲೆಂಜ್, ಯಾಕಂದ್ರೆ GK ಪಾಲಿಶ್ ಆಗಿರುತ್ತೆ ಮ್ಯಾಮ್, ಮ್ಯಾಥ್ಸ್, ಸೈನ್ಸ್ ಎಲ್ಲಾ ಪಾಲಿಶ್ ಆದಾಗ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, ನಾನು ಅಬ್ಜೆಕ್ಟಿವ್ ರೆಡಿ ಆಗ್ತೀನಿ, ಬಿಕಾಸ್ OMR ಶೀಟ್ ಅಲ್ಲಿ ಬರೀತಾರೆ. ಸೊ ದಟ್ ಆಲ್ ಆಕ್ಟಿವಿಟೀಸ್ ವಿಲ್ ಗಿವ್ ಅ 1 step growth in their career ಅಂತ. ಅವ್ರಿಗೆ ಭಯ ಅನ್ನೋದೇ ಇರಲ್ಲ. ಕರೆಕ್ಟ್ ಅಲ್ಲ? ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ನೆಕ್ಸ್ಟ್ ಅವರು ಅಟೆಂಡ್ ಮಾಡೋದಿದ್ರು ನಾನ್ ಬರೀತೀನಿ ಕಾನ್ಫಿಡೆನ್ಸ್. ಇಟ್ಸ್ ಆಲ್ ಓವರ್ ಇಂಡಿಯಾ ದೇ ರಿಟರ್ನ್. ಇಟ್ಸ್ ಕಮಿಂಗ್ ಡೇಸ್ ಅಲ್ಲಿ IAS ಮೆಡಿಕಲ್ ಎಲ್ಲ ಆಲ್ ಓವರ್ ಇಂಡಿಯಾ ನಡೆಯುವಾಗ ಸೊ ದೇ ಆರ್ ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದು ನಾವು. ಇಲ್ಲಿ ಇಲೈಟ್ ಅಲ್ಲಿ ಏನಂದ್ರೆ ಸಿರೀಸ್ ಆಫ್ ಟೆಸ್ಟ್ ಕೊಟ್ರು ಮ್ಯಾಮ್. ಆಮೇಲೆ ಅವರು ಹೆಂಗ್ ಫಾಲೋ ಮಾಡ್ತಾರಂದ್ರೆ, ಮಗುಂದ್ ಎಲ್ಲಾದ್ರೂ ಮಾರ್ಕ್ಸ್ ಕಡಿಮೆ ಬಂದ್ರೆ ಕಾಲ್ ಬರುತ್ತೆ, ಮ್ಯಾಮ್ ನೋಡಿ ನೀಲ್ ಸ್ವಲ್ಪ ಇಲ್ಲ, ನಾವು ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ, ಎಲ್ಲಿ ಕಡಿಮೆ ಬಂತು, ಏನ್ ಬಂತು. ಆಮೇಲೆ ಅವರು ಓಲ್ಡ್ ಕ್ವಶನ್ಸ್ ಪೇಪರ್ ನ ಮಿಕ್ಸ್ ಮಾಡಿ ಕ್ವಶನ್ಸ್ ಎಲ್ಲ ರೆಡಿ ಮಾಡೋದ್ರಿಂದ ಮಕ್ಕಳಿಗೆ ಒಂಥರ ಫ್ಲೋ ಅಂದ್ರೆ ನೀವ್ ಎಷ್ಟು ಸೀರೀಸ್ ಟೆಸ್ಟ್ ಕೊಡ್ತೀರಾ ಅದ್ರ ಮೇಲೆ ಅವರು ಮಕ್ಕಳಿಗೆ ಒಂಥರ ಕಾನ್ಫಿಡೆನ್ಸ್. ಆಮೇಲೆ ಅವರು OMR ಸೀಟೇ ಕೊಡೋರು. ನಾನ್ ನೋಡಿದೀನಿ, ಸುಮ್ನೆ ಪೇಪರ್ ಅಲ್ಲಿ ಟಿಕ್ ಮಾಡಿಸ್ತಿರ್ಲಿಲ್ಲ. OMR ಸೀಟ್, ಯಾಕಂದ್ರೆ OMR ಸೀಟ್ ಇಂದ ಬಾಳ ಜನ ಕನ್ಫ್ಯೂಸ್ ಮಾಡ್ತಾರೆ, ದೊಡ್ಡವರೇ ತಪ್ಪು ಮಾಡ್ತೀವಿ ನಾವು ಅಂತ, ಮಕ್ಕಳು 100% ತಪ್ಪು ಮಾಡ್ತಾರೆ. ಸೊ ಅವ್ರಿಗೆ OMR ಸೀಟ್ ಮೇಲೆ ಪ್ರಾಕ್ಟೀಸ್ ಮಾಡಿಸಿ ಅವ್ರು ಮಿಸ್ಟೇಕ್ ಮಾಡಕ್ ಸಾಧ್ಯನೇ ಇಲ್ಲ. ಕರೆಕ್ಟ್. ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲ ಈ ಎಕ್ಸಾಮ್ಗೆ ಮೇನ್ ಇರೋದೇ ಟೈಮ್ ಮ್ಯಾನೇಜ್ಮೆಂಟ್. ಎಷ್ಟು ಟೆಸ್ಟ್ ಬರೀತಾರೆ ಅಷ್ಟು ಸುಪೀರಿಯಾರಿಟೀಸ್ ಇವರಲ್ಲಿ ಬರುತ್ತೆ, ಅದು ಒಂದಿದೆ. ಕರೆಕ್ಟ್. ಅದು ಟ್ರಿಕ್ ಹೇಳ್ಕೊಡ್ತಾರೆ, ನೀವು ಯಾವ ಸಬ್ಜೆಕ್ಟ್ ನ ಫಸ್ಟ್ ಮಾಡ್ಬೇಕು, ಎಲ್ಲಿಂದ ಎಲ್ಲಿ ಇದನ್ನ ಮಾಡ್ಕೋಬೇಕು ಅಂತ. ಸೊ ನೀವು ಇಲ್ಲಿ ಬೆಂಗಳೂರು ಪೇರೆಂಟ್ಸ್ ತುಂಬಾ ಜನ ಸೈನಿಕು, ನವೋದಯ ಅಂದ್ರೆ ಓಕೆನಾ ಅದೊಂದು ಎಕ್ಸಾಮ್ ಅಂತಾರೆ. ನೀವು ಏನ್ ಒಪಿನಿಯನ್ ಹೇಳ್ತೀರಾ ಮೇಡಮ್ ಈ ಸ್ಕೂಲ್ಗಳ ಬಗ್ಗೆ? ಕರೆಕ್ಟ್ ಮ್ಯಾಮ್. ನಾನು ಇದೊಂದು ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿ ಯಾರಿಗೂ ಅವೇರ್ನೆಸ್ ಇಲ್ಲ.
Okay. ಸೈನಿಕ್ ಸ್ಕೂಲ್ ಅಂದ್ರೆ Okay. ಏನು, ಆಹಾ. ನವೋದಯ ಅಂದ್ರೆ ಏನು, RMS ಅಂದ್ರೆ ಏನು, ಹ್ಮ್ ಅವ್ರಿಗೆ ನೀವ್ ಹೇಳಿದ್ರೆ ನೀಲ್ ಸೆಲೆಕ್ಟೆಡ್ ಫಾರ್ ಸೈನಿಕ್, ಓ ಹೌದಾ, ಓಕೆ ಕಂಗ್ರಾಚುಲೇಷನ್ ಅಷ್ಟೇ. ಅವರಿಗೆ ಐಡಿಯಾನೇ ಇಲ್ಲ. ಇನ್ನು ಈ ಕಡೆ ಎಲ್ಲ ಆಗ್ಬೇಕು, ಅವೇರ್ನೆಸ್ ಇಲ್ಲಿ ಇಲ್ಲ. ಅವೇರ್ನೆಸ್ ಬರ್ಬೇಕು ಮ್ಯಾಮ್. ಇಲ್ಲಿ ಬೆಂಗಳೂರಲ್ಲಿ ಬರ್ಬೇಕು. ಈಗಿನ ಜನರೇಷನ್ ನಾನ್ ನೋಡಿದ್ರೆ ಮ್ಯಾಮ್, ನನ್ ಪರ್ಸನಲ್ ಒಪಿನಿಯನ್ ಇದು, ತುಂಬಾ ಮೊಬೈಲ್ ಅಡಿಕ್ಷನ್ಸ್ ಆಗ್ತಿದ್ದಾರೆ. ಬೆಂಗಳೂರಲ್ಲಿ ಇರೋ ಎಕ್ಸ್ಪ್ಲೋಜರ್ಗೆ ತುಂಬಾ ಮಕ್ಕಳು ಶಿಸ್ತಿಲ್ಲ, ಡಿಸಿಪ್ಲಿನ್ ಇಲ್ಲ, ಪೇರೆಂಟ್ಸ್ ಜೊತೆಗೆ ಒಂದು ಒಳ್ಳೆ ಆಕ್ಟಿವಿಟೀಸ್ ಇಲ್ಲ ಅವ್ರದ್ದು. ಸೊ ಡಾಮಿನೇಷನ್ ನೇಚರ್ಸ್ ಬರ್ತಾ ಇದೆ, ಯಾಕಂದ್ರೆ ಇಟ್ಸ್ ಆಲ್ ಸ್ಕ್ರೀನ್ ಎಫೆಕ್ಟ್ ಅಂತ ಹೇಳ್ಬೋದು. ಯಾವಾಗ ಈ ತರ ಸ್ಕೂಲ್ ಹಾಕಿದಾಗ ಅವರಲ್ಲಿ ಟೈಮ್ ಸೆನ್ಸ್ ಬರುತ್ತೆ, ಶಿಸ್ತು ಬರುತ್ತೆ, ಅದ್ರ ಜೊತೆ ಓದಿನ ಕಡೆ ಗಮನ ಹೆಚ್ಚಾಗತ್ತೆ. ಅದ್ರ ಜೊತೆಗೆ ಎಷ್ಟೋ ಪೇರೆಂಟ್ಸ್ ಪಾಪ ಲೋವರ್ ಕ್ಲಾಸ್ ಇದ್ದವ್ರಿಗೆ ನವೋದಯ ಸ್ಕೂಲ್ ಅನ್ನೋದು ತುಂಬಾ ಒಂದು ಇದಿದ್ದಂಗೆ, ಏನದು ಒಂದು ಅಪಾರ್ಚುನಿಟಿ ಇದ್ದಂಗೆ. ಅವ್ರಿಗೆ ಕಲ್ಸಕ್ ಆಗುಲ್ದವ್ರಿಗೂ ಮಕ್ಕಳನ್ನ ಹಾಕ್ಬಿಟ್ಟು ಅವ್ರಿಗೆ ಒಂದು ವಿದ್ಯೆ ಕಂಟಿನ್ಯೂಷನ್ ಆಗತ್ತೆ. ಸೊ ಯಾರೇ ನಮ್ ವ್ಯೂವರ್ಸ್ ನೋಡ್ತಿದ್ದವ್ರಿಗೆ, ನೀವು ಫ್ಯೂಚರ್ ಅಲ್ಲಿ ಬರೋ ಎಕ್ಸಾಮ್ ಗಳಿಗೆ ರೆಡಿ ಮಾಡ್ತೀನಿ ಅಂದ್ರೆ ಈ ಎಕ್ಸಾಮ್ ಪ್ರಿಪೇರ್ ಮಾಡಿಸಿ. ಇದ್ರ ಜೊತೆಗೆ ಮಗುಗೊಂದು ಗೊತ್ತಾಗ್ಬಿಡತ್ತೆ ಯಾವ ತರ ನಾವು ಎಕ್ಸಾಮ್ ಪ್ರಿಪೇರ್ ಆಗ್ಬೇಕು, ಮುಂದೆ ಬರೋ ಎಲ್ಲಾ ಚಾಲೆಂಜಸ್ಗೆ ಅವರು ರೆಡಿ ಆಗ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಮ್ಯಾಮ್, ಲೈಕ್ ಮುಂದೆ ಬರೋ ಸ್ಟೂಡೆಂಟ್ಸ್ ಗೆ ನೀವು ಇಲೈಟ್ ನ ರೆಫರ್ ಮಾಡ್ತೀರಾ ಮ್ಯಾಮ್? ಶೋರ್, ತುಂಬಾ ಜನಕ್ಕೆ ಮಾಡಿದೀನಿ ನಾನು. ಜ್ಯೋತಿ ಮೇಡಮ್ ಗೊತ್ತಿರೋ ತರ ತುಂಬಾ ಜನಕ್ಕೆ ಮಾಡಿದೀನಿ. ತುಂಬಾ ಜನ ಕೇಳ್ತಾರೆ ನಂಗೆ, ಹೌದ್ರಾ? ಎಲ್ ಕೊಡ್ಸಿದ್ರಿ, ಕೋಚಿಂಗ್ ಎಲ್ ಮಾಡ್ಸಿದ್ರಿ, ನಮಗ್ ಖುಷಿ ಅನ್ಸುತ್ತೆ. ಕರೆಕ್ಟ್. ಬಾ ಜನಕ್ಕೆ ನಾನು ಏನ್ ಹೇಳಿದ್ರೆ, ಸ್ಯಾಂಕಿ ಟ್ಯಾಂಕ್ ಹತ್ರ ಸೈಕಲ್ ಶಾಪ್ ಐತಿ, ಅದೇ ಸೈಕಲ್ ವರ್ಲ್ಡ್ ಅದ್ರ ಪಕ್ಕನೇ ಇದೆ ನೋಡ್ರಿ. ಇದು ಹೆಂಗ್ ಲೊಕೇಶನ್ ಹೆಂಗಿತ್ತಂದ್ರೆ ಯಾರು ಹುಡುಕ್ಬೇಕಾಗಿಲ್ಲ. ಹೌದೌದು, ಮೇನ್ ರೋಡ್ ಅಲ್ಲೇ ಇದೀವಿ ನಾವು. ಚೆನ್ನಾಗಿದೆ ನಮ್ದು ಇವಾಗ ಮ್ಯಾಮ್ 4 ಸೆಂಟರ್ಸ್ ಆಗ್ಬಿಟ್ಟಿದೆ. ಜಯನಗರ ಇದೆ, ಕೋರಮಂಗಲ ಇದೆ. ವಿ ಎಕ್ಸ್ಪಾಂಡೆಡ್ ಅವರ್ ಸೆಲ್ಫ್. ಸೊ 4 ಸೆಂಟರ್ಸ್ ಇದೆ. ಅದ್ರ ಜೊತೆಗೆ ಆನ್ಲೈನ್ ಕೊಡ್ತಾ ಇದೀವಿ ಮ್ಯಾಮ್. ಇಟ್ ಇಸ್ ನಾಟ್ ಓನ್ಲಿ ಬೆಂಗಳೂರು. ಸೊ ಔಟ್ ಸೈಡ್ ವಿವರ್ಸ್ ನೋಡ್ತಾ ಇದ್ರೆ ನೀವು ಮನೆಯಿಂದ ಆನ್ಲೈನ್ ಅಟೆಂಡ್ ಆಗ್ಬೋದು. ಈವ್ನಿಂಗ್ ಟೈಮು 7 to 8 1 hour ಸೆಷನ್ ಇಟ್ಕೊಂಡಿರ್ತೀವಿ. ಸ್ಯಾಟರ್ಡೆ ಸಂಡೇ ಜಾಸ್ತಿ ಅವರ್ ಅಟೆಂಡ್ ಅಂದ್ರೆ ನಮ್ದೇ ಆಪ್ ಇರೋದ್ರಿಂದ ಮ್ಯಾಮ್ ಎಲ್ಲ ರೆಕಾರ್ಡಿಂಗ್ ಆಗ್ಬಿಡತ್ತೆ. ಕ್ಲಾಸ್ ಅವ್ರಿಗೆ ಅರ್ಥ ಆಗಲ್ಲ ಮತ್ತೆ ಪ್ಲೇ ಮಾಡ್ಬೋದು, ಮಿಸ್ ಆಗಲ್ಲ. ಸೊ ಆತರ ಡಿಸ್ಕಂಟಿನ್ಯೂಟಿ ಅನ್ನೋದೇ ಇಲ್ಲ. ಅಕಸ್ಮಾತ್ ಹುಷಾರಿಲ್ಲ, ಆಗಿಲ್ಲ 1-2 days ನೀವು ಅದನ್ನು ಕ್ಲಾಸ್ನು ಕವರ್ ಮಾಡಿ. ಯಾಕಂದ್ರೆ ಎಷ್ಟೋ ಪೇರೆಂಟ್ಸ್ ಅಂತಾರೆ ಬೋರ್ಡಿಂಗ್ ಕಳಿಸಿದ್ರೆ ಅವ್ರ ಅಕಾಡೆಮಿಕ್ ಡಿಸ್ಟರ್ಬ್ ಆಗತ್ತೆ. ಸೊ ಬೋರ್ಡಿಂಗ್ ಹೋಗಿ ಇಟ್ಕೊಂಡ್ರೆ ಅವ್ರ ಅಕಾಡೆಮಿಕ್ ಡಿಸ್ಟರ್ಬ್ ಆಗತ್ತೆ. ಬಟ್ ಇಲ್ಲಿ ನಾವ್ ಹೆಂಗ್ ಮಾಡಿದೀವಿ ಅಂದ್ರೆ ಅಕಾಡೆಮಿಕ್ ಜೊತೆಗೆ ನಾವು ಬ್ಯಾಲೆನ್ಸ್ ಮಾಡ್ತಾ ಇದೀವಿ ಮ್ಯಾಮ್. ಸ್ಟಾರ್ಟಿಂಗ್ ಹೇಳಿದ್ನಲ್ಲ ನಾನು, ವೆರಿ ಫ್ಲೆಕ್ಸಿಬಲ್. ಅದೇ ಫ್ಲೆಕ್ಸಿಬಲ್ ಅಂದ್ರೆ ಫ್ಲೆಕ್ಸಿಬಲ್. ಅವ್ರು ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾರೆ ಮ್ಯಾಮ್. ಟೈಮ್ ಶೆಡ್ಯೂಲ್ಸ್ ಆಗ್ಲಿ, ಮಗುದು ಏನಾದ್ರೂ ಒಂದೊಂದ್ ಸ್ಕೂಲಲ್ಲೂ ಒಂದೊಂದು ಏನು ಎಕ್ಸಾಮ್ ಟೈಮಿಂಗ್ ಚೇಂಜ್ ಇರುತ್ತೆ ಮ್ಯಾಮ್. ಆನ್ಯುವಲ್ ಎಕ್ಸಾಮ್ ಅಕಾರ್ಡಿಂಗ್ ಟುನು ಪಾಪ ಮಾಡ್ಕೊಡ್ತಾರೆ. ಇಲಾಖೆಯಲ್ಲಿ ನಾನು ನೋಡಿದೀನಿ, ಕೆಲವೊಂದು ಆ ಬ್ಯಾಚಿಂಗ್ ಮಕ್ಕಳಿಗೆನೆ ಸಪರೇಟ್ ಆಗಿ ಯಾರಿಗೂ ಎಲ್ಲೂ ಡಿಸ್ಟರ್ಬ್ ಮಾಡಿಲ್ಲ. ಕರೆಕ್ಟ್. ಮತ್ತೆ ನೆಕ್ಸ್ಟ್ ಇನ್ನೊಂದು ನೀನು ಈ ವರ್ಷ ಬರೆಯೋ ಮಕ್ಕಳಿಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಎಲ್ಲಿ ನಿನಗೆ ನೀನ್ ಲ್ಯಾಗ್ ಆಗಿದೆ ಅನ್ಸತ್ತೆ, ಅದನ್ನ ಅವ್ರು ಎಲ್ಲಿ ಇಂಪ್ರೂವ್ ಮಾಡ್ಕೋಬಹುದು ಅಂತ? ಫಸ್ಟ್ ಏನ್ ಅನ್ಸತ್ತಂದ್ರೆ, ಹಿಂಗೆ ಎಕ್ಸಾಮ್ ಇಂದ ಹಿಂಗ್ ಪ್ಯಾನಿಕ್ ಆಗೋದು ಹಂಗೆಲ್ಲ ಆಗಕ್ ಹೋಗ್ಬಾರ್ದು. ಮತ್ ಇನ್ನೊಂದ್ ಏನಂದ್ರೆ, ಸಬ್ಜೆಕ್ಟ್ಸ್ ಮಾಡ್ಕೋಬಹುದು ಮ್ಯಾಮ್. ಆದ್ರೆ ಇದು ನೀವು ಎಷ್ಟೇ ಓದಿದ್ರುನು ಅಲ್ಲಿ ಎಕ್ಸಾಮ್ ಒಳಗ್ ಹೋಗ್ಬಿಟ್ಟು OMR ಶೀಟ್ ಒಳಗ್ ರಂಗ್ ಹಾಕ್ ಬಂದ್ರೆ ವೇಸ್ಟೇ ಮ್ಯಾಮ್ ಅದು. ಅದಕ್ಕೆ ನಾನೇನ್ ಅಂತೀನಂದ್ರೆ, ನೀವು ಏನಾರು ಮಾರ್ಕ್ ಟೆಸ್ಟ್ ಏನೇ ಮಾಡಿದ್ರು ಇದು OMR ಶೀಟ್ ನ ಪ್ರಾಕ್ಟೀಸ್ ಮಾಡ್ರಿ. ಮತ್ತೆ ಹಂಗೇನಾದ್ರು ಆಯ್ತಂದ್ರೆ ಮನೆ ಒಳಗೆ ಇದ್ದಾಗೆ OMR ಶೀಟ್ ಏನಾರು ತಗೊಂಡ್ಬಿಟ್ಟು ಅದ್ರೊಳಗೆ ಅಂದ್ರೆ ಸುಮ್ನೆ ಸರ್ಕಲ್ ಹಾಕ್ತಾ ಇರ್ರಿ. ಮತ್ತೆ ಅದ್ರೊಳಗೆ OMR ಶೀಟ್ ಒಳಗೆ ಅದು ಸ್ವಲ್ಪ ಹಿಂಗೆ ಆಚೆ ಬರ್ಬಾರ್ದು. ಮತ್ತೆ ತುಂಬಾ ನೀಟಾಗಿ ಪರ್ಫೆಕ್ಟ್ ಆಗಿರ್ಬೇಕು. ಮತ್ತೆ ಸಬ್ಜೆಕ್ಟ್ಸ್ ಒಳಗ್ ನೋಡಿದ್ರೆ ಸೈನಿಕ್ ಒಳಗೆ ಮೋಸ್ಟ್ ಪ್ರಿಫರೆನ್ಸ್ ಮಾಡೋದಂದ್ರೆ ಮ್ಯಾಥ್ಸ್. ಯಾಕಂದ್ರೆ ಅರ್ಧಕ್ಕರ್ಧ ಮಾರ್ಕ್ಸ್ ಅದ್ರಿಂದ ಬರುತ್ತೆ, 150 ಮಾರ್ಕ್ಸ್ ಬರುತ್ತೆ. RMS ಒಳಗೂ ಓಕೆ ಅಷ್ಟೇ. RMS ಒಳಗ್ ಎಲ್ಲಕ್ಕೂ ನಾರ್ಮಲ್ ಇರುತ್ತೆ. ನವೋದಯ ಒಳಗೂ ಅಷ್ಟೇ ಮ್ಯಾಮ್. ಹಂಗಂತ ಅನ್ಬಿಟ್ಟು ಒಂದೇ ಸಬ್ಜೆಕ್ಟ್ ಇರುತ್ತೆ, ಇನ್ನೆಲ್ಲ ಬಾಡ ಅಂತ ಅನ್ಬಿಟ್ಟು ಒಂದಕ್ಕೆ ಎಲ್ಲಾನು ಅಂದ್ರೆ ಈಗ ಯಾವ ಸಬ್ಜೆಕ್ಟ್, ಈಗ ಸೈನಿಕ್ ಒಳಗೆ ಮ್ಯಾಥ್ಸ್ ಒಳಗೆ ಮೋಸ್ಟ್ ಜಾಸ್ತಿ ಮಾರ್ಕ್ಸ್ ಸಿಗತ್ತಂದ್ರೆ ಅದಕ್ಕೊಂದ್ half an hour ಜಾಸ್ತಿ ಟೈಮ್ ಕೊಡ್ಬೇಕು ಮ್ಯಾಮ್. ಮತ್ತೆ ಬೇರೆ ಸಬ್ಜೆಕ್ಟ್ಸ್ ಗೆ ಅಷ್ಟೇ. ಟೈಮ್ ಸಾಲ್ತಾ ಇತ್ತಾ ಎಕ್ಸಾಮ್ ಅಲ್ಲಿ?
ಕ್ವಶನ್ಸ್ ಅಟೆಂಪ್ಟ್ ಮಾಡಕ್ಕೆ ಫಸ್ಟ್ ಗೆ ನಂಗೂ ಆತರ ಆಗ್ತಿತ್ತು, ಆದ್ರೆ ಅದಾದ್ಮೇಲೆ ಗೊತ್ತಾಯ್ತು ಮ್ಯಾಮ್ ನಂಗೆ ಹೆಂಗ್ ಮಾಡ್ಬೇಕಂತ. ಅದಾದ್ಮೇಲೆ ನಾನೇನ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಫಸ್ಟ್ ನಾವ್ ಎಕ್ಸಾಮ್ ಬರೋಕ್ಕಿಂತ ಮೊದ್ಲು ಕ್ವಶನ್ ಪೇಪರ್ ತೆಗ್ದಿ ನೋಡ್ಬೇಕು ಮ್ಯಾಮ್ ನಾವು. Okay. ಎಲ್ಲಾ ಸೆಷನ್ಸ್ ನೋಡ್ಬೇಕು ಫಸ್ಟ್. ನೋಡಾದ್ಮೇಲೆ ಯಾವ ಕ್ವಶನ್ ನಮ್ಗೆ ಮೋಸ್ಟ್ ಅರ್ಥ ಆಗ್ತಿದೆ ಅಂದ್ರೆ ಯಾವ ಸೆಕ್ಷನ್, ಆ ಸೆಕ್ಷನ್ ಸ್ಟಾರ್ಟ್ ಮಾಡ್ಕೊಂಡ್ ಬರ್ಬೇಕು. ಓಕೆ ಆ ಸೆಕ್ಷನ್ ಸ್ಟಾರ್ಟ್ ಮಾಡ್ಕೊಂಡ್ ಬಂದಿ ಹಂಗೆ ಒನ್ ಬೈ ಒನ್ ಮಾಡ್ಕೊಂಡು ಲಾಸ್ಟ್ ಯಾವ ಸಬ್ಜೆಕ್ಟ್ ಲೈಕ್ GK ತುಂಬಾ ಟಫ್ ಅನ್ಸ್ತಂದ್ರೆ ನಿಮ್ಗೆ ಅದನ್ನ ನಾವು ಲಾಸ್ಟ್ ಅಲ್ಲಿ ಜಾಸ್ತಿ ಅಂದ್ರೆ ಒಂದ್ ಅರ್ಧ ಗಂಟೆ ನಿಮ್ಗೆ ಎಕ್ಸ್ಟ್ರಾ ಟೈಮ್ ಸಿಗ್ದಂಗ ಆಗತ್ತೆ ಹಂಗ್ ಮಾಡಿದ್ರೆ. ಅವಾಗ ನೀವು ಒಂದೊಂದ್ ಕ್ವಶನ್ಗೂ ನೀವು ಈಚ್ ಕ್ವಶನ್ಗೆ ನೀವು ಒಂದ್ 2-3 ನಿಮಿಷ ಕೊಟ್ರಿ ಅಂದ್ರೆ ಲಾಸ್ಟ್ GK ನಿಮ್ದು ಯಾವ ಎಕ್ಸಾಮ್ಗೆ ಯಾವ ಸಬ್ಜೆಕ್ಟ್ ನಿಮ್ಗೆ ಡಿಫಿಕಲ್ಟ್ಸ್ ಅನ್ಸುತ್ತೆ ಅದಕ್ಕೊಂದು 30 ಸೆಕೆಂಡ್ ಎಕ್ಸ್ಟ್ರಾ ಟೈಮ್ ಕೊಡ್ಬೋದು ಅಂತ ಓಕೆ ಆತರ. ಅಂದ್ರೆ ಇಲ್ಲಿ ನೀಲ್ ಅವ್ರು ಹೇಳ್ತಾ ಇರೋದು ಈಸಿ ಇರೋ ಕ್ವಶನ್ ನ ಫಸ್ಟ್ ಅಟೆಂಪ್ಟ್ ಮಾಡಿ, ಟಫ್ ಇರೋದನ್ನ ಎಂಡ್ ಇಟ್ಕೊಂಡಾಗ ವಿ ವಿಲ್ ಗೆಟ್ ಮೋರ್ ಟೈಮ್ ಅಂತ. ಕರೆಕ್ಟ್ ಅಲ್ಲ ನೀಲ್? ಓಕೆ, ಸೊ ಬ್ಯಾಲೆನ್ಸಿಂಗ್ ವಿ ಕ್ಯಾನ್ ಡೂ ಅಂತ. ನೀವು ಯಾವ್ದಾದ್ರು ಒಂದ್ ಕ್ವಶನ್ ಅಲ್ಲಿ ಸ್ಟಕ್ ಆದ್ರೆ ಅದನ್ನಲ್ಲೇ ಬಿಟ್ಬಿಡಿ. ಓಕೆ, ಅದ್ರ ಮೇಲೆ ಕುಂತ್ರೆ ಟೈಮ್ ವೇಸ್ಟ್, ಟೈಮ್ ಹೋಗ್ಬಿಡುತ್ತೆ. ನೆಕ್ಸ್ಟ್ ಹೋಗಿ ನೆಕ್ಸ್ಟ್. ಮ್ಯಾಮ್ ಆಲ್ಮೋಸ್ಟ್ ನೀವು ಎಕ್ಸಾಮ್ ಅಟೆಂಡ್ ಆದಂಗೆ ಇದೆ ಇದನ್ನ ಅವ್ನ ಜೊತೆಗೆ. ಕರೆಕ್ಟ್ ಅಲ್ಲ? ಬಿಕಾಸ್ ಏನ್ ಸಬ್ಜೆಕ್ಟ್ ಓದ್ತಿದ್ದಾನೆ, ಅವ್ನ್ಗೆ ಎಲ್ ಡೌಟ್ಸ್ ಬರುತ್ತೆ ಅದೆಲ್ಲ ಹೆಲ್ಪ್ ಮಾಡ್ಲೇಬೇಕು ಪೇರೆಂಟ್ಸ್. ಮಕ್ಕಳ ಮೇಲೆನೆ ಬಿಟ್ಬಿಡು ಹಂಗಿಲ್ಲ, ಇನ್ಸ್ಟಿಟ್ಯೂಟ್ ಮೇಲೆನೂ ಬಿಟ್ಬಿಡು ಹಂಗಿಲ್ಲ. ಕರೆಕ್ಟ್ ಅಲ್ಲ? ಬಿಡಂಗಿಲ್ಲ. ಯಾಕಂದ್ರೆ ಮಾಡ್ಬೇಡ್ರಿ ಮಕ್ಕಳಿಗೆ. ಕರೆಕ್ಟ್. ಕೆಲವೊಂದ್ ಮಕ್ಕಳಿಗೆ ಇಂಟ್ರೆಸ್ಟ್ ಇರಲ್ಲ ಮ್ಯಾಮ್, ನಾನು ಸೈನಿಕ್ ಬರೀತೀನಿ ಮಾಡ್ತೀನಿ, ಅವ್ನು ಫೋರ್ಸ್ಫುಲ್ಲಿ ಹಾಕ್ಬಿಡಿ. ಕರೆಕ್ಟ್ ಅದನ್ನು ಯೂಸ್ ಇಲ್ಲ. ಅಳ್ಕೊಂತ ಸ್ಕೂಲಿಗೆ ಬಂದ್ರೆ ಯೂಸ್ ಇಲ್ಲ. ನಿನ್ಗೆ ಯಾಕೆ ಸೈನಿಕ್ RMS ಜಾಯ್ನ್ ಆಗ್ಬೇಕಂತ ಆಸೆ? ಏನಕ್ಕೆ ನಿಂಗೆ ಮೊದ್ಲಿಂದನೂ ಆಸೆ ಇತ್ತಾ ಅಥವಾ ಹೆಂಗೆ? ಇದೇನ್ ಇನ್ಸ್ಪಿರೇಷನ್ ನಿನ್ಗೆ? ಮೊದ್ಲಿಂದಾನು ನಂಗೆ ಏನ್ ಗೊತ್ತಿರ್ಲಿಲ್ಲ ಮ್ಯಾಮ್. ಯಾವಾಗ 3rd 4th ಸ್ಟ್ಯಾಂಡರ್ಡ್ ಬಂದಾಗೆ ಪಪ್ಪ ಮಮ್ಮ ಇಬ್ರು ಹೇಳಿದ್ರು ಹಿಂಗೆ ಎಲ್ಲ ಇರುತ್ತೆ. ನಾನು ಅಂತಿದ್ದೆ ಬೇಡ ನಂಗೆ ಸೈನಿಕ್ ಆಗಲ್ಲ ಅಳ್ತಿದ್ದೆ, ನಂಗೆ ಆಗ್ತಾ ಇರ್ಲಿಲ್ಲ. ಅದಾದ್ಮೇಲೆ ಫಸ್ಟ್ ಇಯರ್ ಅಂದ್ರೆ ಇದ್ದಾಗೆ ನಂಗೆ ಗೊತ್ತಾಯ್ತು ಮ್ಯಾಮ್ ಹೆಂಗಂತ ಅಂದ್ರೆ ಹಿಂಗೆ ಮಾಡ್ಬೇಕು, ಯಾವ ತರ ಫ್ಲೋ ಒಳಗ್ ಹೋಗ್ಬೇಕು, ಆ ಫ್ಲೋ ಒಳಗ್ ಅಂದ್ರೆ ಯಾವ ತರ ಕ್ವಶನ್ಸ್ ಬರುತ್ತೆ ಹಂಗ್ ಗೊತ್ತಾಯ್ತು ಮ್ಯಾಮ್. ಅದರಿಂದ ನಂಗೆ ಹೆಲ್ಪ್ ಆಯ್ತು ಮ್ಯಾಮ್ ಎಕ್ಸಾಮ್. ಸೊ ನೌ ಯು ಆರ್ ಹ್ಯಾಪಿ ಟು ಜಾಯಿನ್ ದ ಸ್ಕೂಲ್ ಅಲ್ಲ? ಇಲ್ಲ, ಅಲ್ಲಿರೋ ಕ್ಯಾಂಪಸ್ ಎಲ್ಲ ನೋಡಿದ್ರೆ ಎಲ್ಲ ನಾರ್ಮಲ್ ಇದ್ದವ್ರಿಗೆ ಅದು ಅಪರ್ಚುನಿಟಿ ಸಿಗಲ್ಲ ಮೇಡಮ್. ಕರೆಕ್ಟ್ ಅಲ್ಲ ರೀ? ಯಾರಿಗೂ ಬಿಡಲ್ಲ. ನೀವ್ ನೋಡ್ತೇವಂದ್ರು ನಿಮ್ಗೆ ಒಳಗಡೆ ಅಲೌ ಇಲ್ಲ. 700 ಎಕರೆ ಕ್ಯಾಂಪಸ್ ಅಂದ್ರೆ ಏನ್ ಚಿಕ್ಕದ ಮ್ಯಾಮ್? ರಶ್ಮಿ ಅದ ಏನ್ ಗೊತ್ತಾ, ಒಂದ್ ಬೇರೆ ಲೋಕನೇ ಅಲ್ಲ? ನೀವ್ ಎಲ್ಲೋ ಬೇರೆ ಕಂಟ್ರಿಲ್ ಇದ್ದೀನಿ ಅನಪ ಹಂಗ್ ಫೀಲ್ ಆಗುತ್ತೆ ನಿಮ್ಗೆ ಅಲ್ಲ? ತುಂಬಾ ಶಿಸ್ತು ಎಲ್ಲ. ಈ ಸೈನಿಕ್ ಮಕ್ಕಳಿಗೆ ಕೆಡೆಟ್ಸ್ ಅಂತ ಕರೆಯೋದವ್ರು, ಸ್ಟೂಡೆಂಟ್ಸ್ ಅಂತೆಲ್ಲ ಕರೆಯಲ್ಲ. ಕರೆಯೋದೇ RMS ಅಲ್ಲಿ ಜಾರ್ಜಿಯನ್ಸ್ ಅಂತ ಕರೀತಾರೆ. ಜಾರ್ಜಿಯನ್ಸ್, ಓಕೆ. ಸ್ಟೂಡೆಂಟ್ ಅಂತ ಕರೆಯಂಗಿಲ್ಲ. ಓಕೆ, ಇಲ್ಲಿ ಕ್ಯಾಡೆಟ್ಸ್ ಅಂತ ಕರೀತಾರೆ ಸೈನಿಕ್. ಓಕೆ, ಅವ್ರ ಯೂನಿಫಾರ್ಮ್, ಬಾಡಿ ಲ್ಯಾಂಗ್ವೇಜ್, ಅದೊಂದ್ ಶಿಸ್ತು ಬೇರೆನೆ ಇರುತ್ತೆ. ರ್ಯಾಂಕ್ ಕೊಡ್ತಾರ ಅವ್ರಿಗೆ. ಆಮೇಲೆ ಹೌಸ್ ಗ್ರೂಪ್ ಹೌಸ್ ಇರುತ್ತೆ, ಒಂದ್ 5 ಗ್ರೂಪ್ ಹೌಸ್ ಸ್ಟೇಟ್ ಹಿಸ್ಟ್ರಿ ಮೇಲೆ ಹೆಂಗೆ ಒಂದು ಬೇರೆ ತರ ಎಕ್ಸಿಕ್ಯೂಷನ್ ಇದೆ. ಅದು ನಾರ್ಮಲ್ ಆಗಿ ಎಲ್ಲಾ ಸ್ಕೂಲಲ್ಲಿ ಸಿಗಲ್ಲ ಅನ್ಸುತ್ತೆ. ಎಲ್ಲ ಯಾವ ಸ್ಕೂಲಲ್ಲೂ ಸಿಗಲ್ಲ ಅದು. ಕರೆಕ್ಟ್ ಅಲ್ಲ? ಯಾವ ಸ್ಕೂಲಲ್ಲಿ ಸಿಗಲ್ಲ. ಆಕ್ಚುಲಿ ಇವ್ನ್ ಫಸ್ಟ್ ಮೊದ್ಲು ಎಕ್ಸಾಮ್ ಅವನ್ ತಲೆ ನನ್ ಹೋಗಿ ಹಾಸ್ಟೆಲ್ ಹಾಕ್ಬಿಡ್ತಾರೆ, ಹಂಗೆ ಪಾಪ ದೂರ ಇಡ್ತಾರ ಅಂತ ಹೇಳಿ ಬಿದ್ದು ಅಳ್ತಿದ್ದ. ನಮ್ ಮನೆಯವ್ರು ಆಕ್ಚುಲಿ ಅವ್ನ್ಗೆ ನಿಧಾನ ಅರ್ಥ ಮಾಡ್ಸಿದ್ರು ಮ್ಯಾಮ್, ಹಿಂಗಿರುತ್ತೆ ನೀನ್ ಸೈನಿಕ್ ಸ್ಕೂಲ್ ಓದಿದ್ರೆ ಹಿಂಗಿರ್ತಾರ, ಅಲ್ಲಿ ಓದಿದ ಪರ್ಸನಾಲಿಟೀಸ್ ಬಗ್ಗೆ ಅವನ್ ಜೊತೆ ಡಿಸ್ಕಷನ್ ಮಾಡಿ ಹೆಂಗಿರ್ತೈತಿ, ನೀವಲ್ಲಿ ಏನೇನ್ ಕಲಿಬಹುದು, ಹೆಂಗಿರ್ಬೋದು, ಆರ್ಮಿ ಬಗ್ಗೆ ಆಗ್ಲಿ ವಿಂಗ್ಸ್ ಬಗ್ಗೆ ಆಗ್ಲಿ ಅವ್ರು ಜಾಸ್ತಿ ಇಂಟ್ರೆಸ್ಟ್ ಮ್ಯಾಮ್ ಅವ್ರಿಗೆ. ಸೊ ಯೂಟ್ಯೂಬ್ ಅಲ್ಲಿ ಚಿಕ್ಕ ವಿಡಿಯೋ ಅವ್ನ್ ತೋರ್ಸೋರು, ಕ್ಯಾಂಪಸ್ ತೋರ್ಸೋರು, ಇವ್ 2 ನಿಮಿಷ ನೋಡೋಣ ಓಡ್ ಹೋಗ್ಬಿಡವ, ಇಂಟ್ರೆಸ್ಟ್ ಇರ್ಲಿಲ್ಲ. ಬಟ್ ಕಾಂಪಿಟೇಷನ್ ಎಕ್ಸಾಮ್ ಅಂದ್ರೆ ಏನು ಅಂತ ನೀವು ಮಕ್ಕಳಿಗೆ ನಿಧಾನ ಅರ್ಥ ಮಾಡಿಸಿದ್ರೆ 100% ಅವ್ರು ಅರ್ಥ ಮಾಡ್ತಾರೆ. ಓಕೆ, ನಾವಿಲ್ಲಿ ರವಿ ಭಂಡಾರಿ ಸರ್ ಬಗ್ಗೆನೂ ಮಾತಾಡ್ಬೇಕು, ಯಾಕಂದ್ರೆ ನಮ್ಮ ಫೇವ್ರೆಟ್ ಕಸ್ಟಮರ್ ಅಂತಾನೆ ಹೇಳ್ಬೋದು. ಸೊ ಯಾಕಂತಂದ್ರೆ ನಾವು ಮೀಟ್ ಆಗ್ತಿದೀವಿ ಎಷ್ಟೋ ಸರಿ ಇಲ್ಲಿ ಸರ್ ಬಂದಾಗ, ಅದನ್ನು ನಾನು ಮಾತಾಡುವಾಗ. ಸೊ ನಾನ್ ಒಂದು ಪರ್ಸನಲಿ ಹೇಳೋದಂದ್ರೆ, ಪೇರೆಂಟ್ಸು ಮಕ್ಕಳಲ್ಲಿ ಇಂಟ್ರೆಸ್ಟ್ ಜನರೇಟ್ ಮಾಡ್ಬೇಕು. ಬರೇ ಎಕ್ಸಾಮ್ ಬರೀ ಓದು ಅಂದ್ರೆ ಅದು ವರ್ಕೌಟ್ ಆಗಲ್ಲ. ಅದ್ ಎಕ್ಸಾಮ್ ಏನಕ್ಕೆ ಬರೀಬೇಕು, ಅದರಿಂದ ನಮ್ ಫ್ಯೂಚರ್ ಏನಿದೆ, ಏನ್ ನಮ್ಗೆ ಹೆಲ್ಪ್ ಆಗತ್ತೆ,
ಪೇರೆಂಟ್ಸ್ ರೋಲ್ ತುಂಬಾ ಇಂಪಾರ್ಟೆಂಟ್ ಇದೆ. ತುಂಬಾ ಅಂದ್ರೆ ಆಲ್ಮೋಸ್ಟ್ 80% ನಿಮ್ದೇ ರೋಲ್ ಇದೆ ಅಂತಾನೆ ಹೇಳ್ಬೋದು. ಹೌದೌದು. ಕರೆಕ್ಟ್ ಅಲ್ಲ ರೀ? ಅವು ಎಫರ್ಟ್ ಹಾಕ್ಬೇಕಂದ್ರೆ ಮನ್ಸಿಂದ ಬರ್ಬೇಕಾಗುತ್ತೆ. ಮನ್ಸಿಂದ ಬರ್ಬೇಕು. ಮಕ್ಕಳಿಗೆ ರಿಯಲೈಸ್, ಯಾಕಂದ್ರೆ ಈ ಏಜ್ ಹಂಗೆ ಅವಕ್ಕೇನು ಗೊತ್ತಿರಲ್ಲ, ಹೊರಗಿನ ವರ್ಲ್ಡ್ ಗೊತ್ತಿರಲ್ಲ. ಬಟ್ ವೆನ್ ಆಸ್ ಅ ಪೇರೆಂಟ್ಸ್ ವಿ ವಿಲ್ ಸ್ಟಾರ್ಟ್ ಎಕ್ಸ್ಪ್ಲೇನಿಂಗ್ ವಾಟ್ ಎಕ್ಸಾಕ್ಟ್ಲಿ ರಿಕ್ವೈರ್ಡ್, ನೀನ್ ಏನ್ ಮಾಡ್ಬೇಕು, ಇದ್ ಮಾಡಿದ್ರೆ ನಿಂಗೆ ಏನ್ ಸಿಗತ್ತೆ ಅನ್ನೋದ್ ನಾವು ತೋರ್ಸ್ಕೊಟ್ವಿ ಅಂದ್ರೆ ಮಕ್ಕಳು ರೆಡಿ ಆಗ್ಬಿಡ್ತಾರೆ. ರೆಡಿ ಅವ್ರಿಗೆ ಒಂಥರ ಇಂಟ್ರೆಸ್ಟ್ ಬರಕ್ ಹೋಗುತ್ತೆ ಅದ್ರ ಆ ಫೀಲ್ಡ್ ಅಲ್ಲಿ. ನಮ್ಮ ಮನೆಯವ್ರ ಅಡ್ವೊಕೇಟ್ ಆಗಿರೋದ್ರಿಂದ ಅವ್ರು ಡೈಲಿ ಎಲ್ಲಾರ್ನು ಮೀಟ್ ಆಗ್ತಾರೆ. ಹೌದೌದು, ಸರ್ ಯಾವಾಗ್ಲೂ ಬಿಸಿನೇ ಇರ್ತಾರೆ. ಎಲ್ಲಾರು ಅವ್ರಿಗೆ ಆರ್ಮಿ ಕ್ಲೈಂಟ್ಸ್ ಇದಾರೆ, ಆರ್ಮಿ ಆಫೀಸರ್ಸ್ ಇದಾರೆ. ಅವ್ರಿಗೆ ಗೊತ್ತು ಹೆಂಗಿರುತ್ತೆ ಏನಿರುತ್ತೆ. ಹ್ಯೂಜ್ ನಾಲೆಜ್ ಮ್ಯಾಮ್. ಅದು ನಾವ್ ಜನರಿಂದ ತಗೊಳ್ಳೋ ಎಕ್ಸ್ಪೀರಿಯನ್ಸ್ ಯಾವ ಬುಕ್ ಒಳಗ್ ಸಿಗಲ್ಲ. ವೆನ್ ವಿ ಇಂಟರಾಕ್ಟ್ ವಿ ಗೆಟ್ ಮೋರ್ ನಾಲೆಜ್. ಕರೆಕ್ಟ್. ಅದನ್ನ ನೀವು ಎಷ್ಟು ತರ ಪೇರೆಂಟ್ಸ್ ನ ಡೈಲಿ ಮೀಟ್ ಆಗ್ತಿರ್ತೀವಿ, ಇಂಟರಾಕ್ಟ್ ಮಾಡ್ತಿರ್ತೀವಿ. ಎಲ್ಲಾರ್ದು ಮೆಂಟಾಲಿಟಿ ಚೇಂಜ್ ಬೇರೆ ಇರುತ್ತೆ, 1 to 1 ಡಿಫರ್ ಆಗ್ತಾನೆ ಇರುತ್ತೆ. ಕರೆಕ್ಟ್. ಹಂಗೆ ಅವ್ರಿಗೆ ತುಂಬಾ ಜನ ಮೀಟ್ ಆಗಿ ಅದು ಎಕ್ಸ್ಪೀರಿಯನ್ಸ್, ಅವ್ರಿಗೆ ಇಂಟ್ರೆಸ್ಟ್ ಏನಿದ್ರು ಅದನ್ನ ಮಕ್ಕಳಿಗೆ ಅವ್ರ ಲೆವೆಲ್ಗೆ ಹೆಂಗ್ ನೀವು ಹೇಳ್ಬೇಕು, ಕರೆಕ್ಟ್, ಅದ್ ನಿಮ್ ಕೈಯಲ್ಲಿರುತ್ತೆ. ಹೌದೌದು. ಕರ್ಕೊಂಬಂದ್ ನೀವು ಅರ್ಥ ಮಾಡ್ಸೋದು ತುಂಬಾ ಕಷ್ಟ. ಅದು ಈಸಿ ಇಲ್ಲ. ಹೌದು. ಆಮೇಲೆ ಮಕ್ಕಳು ಯಾವ ಇನ್ಸ್ಟಿಟ್ಯೂಟ್ ಬರ್ತಾರಲ್ಲ ಅವ್ರಿಗೆ ಒಂಥರ ಫ್ರೆಂಡ್ಲಿ ಆಗಿರುವಂತ ನೇಚರ್ ಸೆಟಲ್ ಮಾಡ್ಬೇಕು, ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು. ಅವ್ರ ಫ್ರೆಂಡ್ಸ್ ಆಗ್ಲಿ ಅಲ್ಲಿ ಬಂದ್ ಅವ್ರ ಕಿರಿಕಿರಿ ಆದ್ರೆ ನೀವು ಎಷ್ಟು ನಾಲೆಜ್ ಇನ್ಸ್ಟಿಟ್ಯೂಟ್ ಬರೋದಿಲ್ಲ. ಹೌದೌದು, ಅದಂತೂ ನಾನ್ ನೋಡಿದೀನಿ. ಲೈಟಿಂಗ್ ತುಂಬಾ ಜನ ಪುಟ್ ಎಲ್ಲಾರು ನಂಗ್ ಫ್ರೆಂಡ್ಸ್ ಆಗ್ಬಿಟ್ಟಿದ್ರು. ಬಾಯ್ ಬಾಯ್ ಹೇಳೋರು. ಬಿಕಾಸ್ ಇಲ್ಲಿ ವೇಟಿಂಗ್ ರೂಮ್ ಅಲ್ಲಿ ಎಲ್ಲಾ ಪೇರೆಂಟ್ಸ್ ವೇಟ್ ಮಾಡೋರ, ಅವ್ರವ್ರೇ ಫ್ರೆಂಡ್ಸ್ ಹಾಕೊಂಡು. ಕರೆಕ್ಟ್. ಕೆಲವೊಂದ್ ಪೇರೆಂಟ್ಸ್ ಪಾಪ ಕ್ಲಾಸಿಗೆ ಬಿಟ್ಟಿ ಕ್ಲಾಸ್ ಮುಗಿಯೋವರೆಗೂ ಅಲ್ಲಿ ಸ್ಟೆಪ್ಸ್ ಮೇಲೆ ಕುಂತಿದ್ರು ವೇಟ್ ಮಾಡ್ತಾರೆ. ಹೌದೌದು. ಒಂದ್ ಲೇಡಿ ಪುಟ್ಟ ಮಗುನ್ ಕರ್ಕೊಂಡ್ ಬರ್ತಿದ್ರು. ಹೌದೌದು. ನಾ ಅವ್ರಿಗೆ ಬರ್ರಿ ಮನೆಗ್ ಹೋಗೋಣ ಅಂತ. ಇಲ್ಲ ಮೇಡಮ್, ವಾಪಸ್ ನಾ ಮನೆಗ್ ಹೋಗಿ ಬರುದು ಅಷ್ಟೇ ಆಗುತ್ತೆ. ಅದಕ್ಕೆ ನಾನು ಇಲ್ಲ ಆ ಪುಟ್ಟ ಮಗುನ್ ಕರ್ಕೊಂಡ್ ಕೂಡ್ತಿದ್ರು. ಎಷ್ಟು ಸ್ಯಾಕ್ರಿಫೈಸ್ ಇರುತ್ತೆ ಪೇರೆಂಟ್ಸ್ ಇದನ್ನು. ಅವ್ರದೆಲ್ಲ ನೋಡಿದ್ರೆ ನಂಗೆ ನಾ ಏನ್ ಮಾಡಿದ್ನಪ್ಪ. ನಿಜ. ಇಟ್ಸ್ ಆಲ್ ಪೇರೆಂಟ್ಸ್ ಸ್ಯಾಕ್ರಿಫೈಸ್ ಸ್ಟ್ಯಾಂಡ್ ಆಗುತ್ತೆ. ಯಾಕಂದ್ರೆ ಮಕ್ಕಳಿಗೆ ಏನೋ ಒಂದ್ ಅಚೀವ್ ಮಾಡ್ಬೇಕಂದ್ರೆ ಮೊದ್ಲು ಪೇರೆಂಟ್ಸ್ ಅದಕ್ಕೆ ಪೇಶನ್ಸ್ ಇಂದ ನಿಂತ್ಕೋಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆ ಕ್ಲಾಸ್ ಗಳನ್ನ ಅಟೆಂಡ್ ಮಾಡ್ಸೋದಾಯ್ತು, ಅವ್ರು ಪ್ರಾಕ್ಟೀಸ್ ಮಾಡ್ತಿದಾರೋ ಇಲ್ವೋ, ಟೆಸ್ಟ್ ಪ್ರಿಪೇರ್ ಆದ್ರೋ ಇಲ್ವೋ, ಎಲ್ಲಿ ಲ್ಯಾಗ್ ಆದ್ರೂ ನಾವ್ ಅದನ್ನ ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಪಿಕಪ್ ಮಾಡ್ಸೋದು, ಇದೆಲ್ಲಾ ರೋಲು ಬಂದೇ ಬರುತ್ತೆ. ಪೇರೆಂಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಸ್ಯಾಟರ್ಡೆ ಸಂಡೇ ಸುತ್ತಕ್ ಹೋಗೋದು, ಆಚೆ ಹೋಗೋದು, ಫಂಕ್ಷನ್ ಅಟೆಂಡ್ ಮಾಡೋದು ನಾವ್ ಏನು ಮಾಡಿಲ್ಲ ಮ್ಯಾಮ್. ನಾವು ಒಂದು ಸ್ಯಾಕ್ರಿಫೈಸ್ ಮಾಡ್ಬಿಟ್ರಿ ಫುಲ್ ಒಂದ್ ವರ್ಷ. ಅಂದ್ರೆ ಇವ್ ಕ್ಲಾಸ್ ಬಿಡಿಸಿ ಕರ್ಕೊಂಡ್ ಹೋಗ್ತಿರ್ಲಿಲ್ಲ ನಾವು. ಕರೆಕ್ಟ್. ನಾವ್ ಬಿಟ್ಟು ಹೋಗ್ತಿದ್ವಿ. ಬಿಟ್ಟು ಹೋಗಿ ಕ್ಲಾಸ್ ಬಿಡೋ ಟೈಮ್ಗೆ ಬರ್ತಿದ್ವಿ. ನಾವು ಫೋನ್ ಮಾಡಿ ಇನ್ಸ್ಟಿಟ್ಯೂಟ್ ಹೇಳ್ತಿದ್ವಿ. ನಾ ಎಷ್ಟೋ ಸಲ ಕಾಲ್ ಮಾಡಿದ್ದೀನಿ ಮ್ಯಾಮ್, ನಾನು ಅರ್ಧ ಗಂಟೆ ಲೇಟ್ ಆಗಿ ಬರ್ತೀನಿ, ಸ್ವಲ್ಪ ವೇಟ್ ಮಾಡಿಸ್ರಿ ಅಂತ. ಪಾಪ ಅವ್ರೆಲ್ಲ ಮಾಡಿದ್ರು. ಜ್ಯೋತಿ ಮೇಡಮ್ ಆಗ್ಲಿ, ಗೌತಮಿ ಮೇಡಮ್, ಗೌತಮಿ ಇದಾರೆ. ಪಾಪ ಅವರು ಹಾಫ್ ಅನ್ ಅವರ್ ಬಿಟ್ಕೊಂಡ್ರು. ಒಂದೊಂದ್ ಸೆಕ್ಯೂರಿಟಿ ಪಾಪ ಅವ್ರು ಸೆಕ್ಯೂರಿಟಿ ಅವರು ಪಾಪ ಅವ್ರಿಗೆ ಹೇಳ್ಬೇಕು. ಅವ್ರಿಗೆ ಕಾಲ್ ಮಾಡಿದ್ರು ಹೇಳೋರು, ನೈ ಮೇಡಮ್ ಆಪ್ಕಾ ಬಚ್ಚಾ ಹಾ ಹೇ. ಆಮೇಲೆ ಊಟಕ್ಕದು ಹೊರಗೆ ಹೋದ್ರೆ ರೋಡ್ ಕ್ರಾಸ್ ಮಾಡ್ಸೋದು, ವಾಪಸ್ ಬರೋದು ಮಾಡ್ದಾಗ. ಯಾಕಂದ್ರೆ ನಮ್ದು ಸಂಡೇ ಫುಲ್ ಡೇ ಕ್ಲಾಸ್ ಇರುತ್ತೆ ಮ್ಯಾಮ್. ಸೊ ಹಿಂಗಾಗಿ ಲಂಚ್ ಬಾಕ್ಸ್ ಕಳಿಸ್ಬೇಕು, ಇಲ್ಲ ಹೊರಗಡೆ ಲಂಚ್ ಆರ್ಗನೈಸ್ ಮಾಡ್ಕೋಬೇಕು, ಇದೆಲ್ಲ ಇರುತ್ತೆ. ಸೊ ನಾವಿಲ್ಲಿ ಹೆಂಗೆ ಪ್ಲಾನ್ ಮಾಡಿದೀವಿ ಇದು ವರ್ಷನೂ ಮ್ಯಾಮ್. ಸೊ ಎವ್ರಿ ಡೇ ಈವ್ನಿಂಗ್ ಟೈಮ್ 1 or 2 hour ಸೆಷನ್ಸ್. ಅದು ಐದರ್ ಆನ್ಲೈನ್ ತಗೊಳ್ಳಿ, ಇಲ್ಲ ಇಲ್ಲಿ ಬಂದು ಆಫ್ಲೈನ್ ಅಟೆಂಡ್ ಆಗಿ. ಸ್ಯಾಟರ್ಡೆ 3 hours, ಸಂಡೇ 6 hours. ಸಂಡೇ ಟೆಸ್ಟ್ ಕಂಪಲ್ಸರಿ ಇರುತ್ತೆ. ಸೊ ವೀಕ್ಲಿ ನಾವು ಫಿಲ್ಟರ್ ಮಾಡ್ಕೊಂಡು ಟೆಸ್ಟ್ ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಂದ್ರೆ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಕ್ಕಳಲ್ಲೂ ಬರುತ್ತೆ. ಸೊ ವೀಕ್ಲಿ ಪಾಲಿಶ್ ಮಾಡ್ಕೋಬಹುದು. ಮತ್ತೆ ನಮ್ದೇ ಆಪ್ ಇರೋದನ್ನ ರೆಕಾರ್ಡಿಂಗು ಮಾಡ್ಬಿಟ್ಟಿರ್ತೀವಿ. ಸೊ ಇನ್ ಕೇಸ್ ಅವ್ರು ಏನಾದ್ರು ಅಬ್ಸೆಂಟ್ ಆದ್ರೂ ಮತ್ತೆ ಫ್ರೀ ಇದ್ದಾಗ ನೋಡ್ಕೊಂಡು ಕಂಟಿನ್ಯೂ ಮಾಡ್ಬೋದು. ಅದಂತೂ ಇದೆ. ಇಲ್ಲಿ ಅಕಾಡೆಮಿಕ್ ಜೊತೆಗೆ ನಾವು ರನ್ ಮಾಡೋದ್ರಿಂದ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದ್ದಾಗ ನಮ್ಗೊಂದು ಸಪೋರ್ಟ್ ಆಗುತ್ತೆ. ಸೊ ಇದು ಒಂದು ಏನಂದ್ರೆ ಮ್ಯೂಚುವಲ್ ಎಫರ್ಟ್. ಸೊ ಅದೊಂದು ಸಕ್ಸಸ್ ಅನ್ನ ತಂದು ಕೊಡುವಂತದ್ದು. ಮ್ಯೂಚುವಲ್ ಆಗಿ ನೀವು ಪೇರೆಂಟ್ಸ್ ಎಷ್ಟು ಫ್ರೀ ಆಗಿ ಟೀಚರ್ಸ್ ಜೊತೆ ಇರ್ತೀರಾ, ಟೀಚರ್ಸ್ ಪೇರೆಂಟ್ಸ್ ನ ಹೆಂಗ್ ಇಂಟರಾಕ್ಟ್ ಮಾಡೋದು. ಕರೆಕ್ಟ್. ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಯಾವಾಗ ನಿಮ್ಗೊಂದು ಕಂಫರ್ಟ್ ಝೋನ್ ಅನ್ನು ಸಿಗುತ್ತೋ ನೀವು ಅದು ಅವ್ರಿಗೆ ಮಕ್ಕಳಿಗೆ ಕಂಫರ್ಟ್ ಝೋನ್ ಸಿಕ್ಕ್ರೆ ಅವ್ರು ಖುಷಿಯಿಂದಾನೆ ಬರ್ತಾರೆ. ಹೌದು. ಈಗ ನೀವು ಕೆಲವೊಂದ್ ಮಕ್ಕಳನ್ನ ಫೋರ್ಸ್ಫುಲಿ ಬಿಟ್ಟು ಹೋಗೋರ್ನು ನೋಡಿದೀನಿ ನಾನು. ಅವ್ರ ಫಾದರ್ಸ್ ಎಲ್ಲ ಇಲ್ಲಿ ಡ್ರಾಪ್ ಮಾಡಿದವ್ರೆ ಹೋಗ್ತಿದ್ರು. ಹೌದೌದು. ನಿಂತ್ಕೊಂಡ್ಬಿಟ್ರೆ ಅಳ್ತಾವಲ್ಲ ಮಕ್ಕಳು. ಹೌದೌದು. ಚಿಕ್ಕ ಏಜ್ ಅಲ್ಲ, ವೀಕೆಂಡ್ ಅಂದ್ರೆ ಫನ್ ಡೇ ಅಂತ ಫೀಲ್ ಇರುತ್ತೆ. ಅದನ್ನ ತಂದು ಕ್ಲಾಸಿಗೆ ಕುಡ್ಸಿದಾಗ ಬೇಡಪ್ಪ ನಾನು ಓದಲ್ಲಪ್ಪ ಅನ್ನೋದೊಂದು ಬಂದ್ಬಿಡತ್ತೆ. ಬೆಳಿಗ್ಗೆ 10 ಗಂಟೆ ಕ್ಲಾಸಿಗೆ ಬರ್ಬೇಕಿಲ್ಲಿ. ಹೌದು. ಸಂಡೇ ಲೇಟು ಹೇಳಂಗಿಲ್ಲ. ಹೌದು. ಹಂಗೆಲ್ಲ ತುಂಬಾ ಸಫರ್. ಒಂದ್ ವರ್ಷ ಒಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸೊ ಮಕ್ಕಳ ಜೀವನನೂ ಸೆಟ್ ಆಗುತ್ತೆ ಅಂತ. ಕರೆಕ್ಟ್ ಅಲ್ಲ? ಇಲ್ಲಾಂದ್ರೆ ಈ ಏಜ್ಗೆ ಮತ್ತೆ ಅಪರ್ಚುನಿಟಿ ಮಿಸ್ ಆಗಿ ಹೋಗ್ಬಿಡತ್ತೆ.
ಬಿಕಾಸ್ ದ 5th ಸ್ಟ್ಯಾಂಡರ್ಡ್ ಕಿಡ್ ಕ್ಯಾನ್ ರೈಟ್. ಸೊ ಒಂದೇ ವರ್ಷ ಅಪರ್ಚುನಿಟಿ ಇರೋದ್ರಿಂದ ಅದು ಒಂದು ಮಿಸ್ ಆಗಿ ಹೋಗ್ಬಿಟ್ರು ಕಷ್ಟ ಅದು. ಹೌದೌದು. ಮತ್ತೆ ಈಗಿನ ಕಾಂಪಿಟೇಷನ್ ಹಂಗಿದೆ ಅಲ್ಲ ಮೇಡಮ್. ಈಗ ನೀವು ನೋಡಿದ್ರೆ ನಾರ್ತ್ ದವರೆಲ್ಲಾನು ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ರ್ಯಾಂಕ್ ಗಳು ತೆಗಿತಿರ್ತಾರೆ. ನಮ್ಮ ಕರ್ನಾಟಕದ ಮಕ್ಕಳನ್ನ ಕಂಪೇರ್ ಮಾಡಿದ್ರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ನೀವು? ಮ್ಯಾಮ್ ನಾರ್ತ್ ಅಲ್ಲಿ ಮಕ್ಕಳು ರ್ಯಾಂಕ್ ಯಾಕೆ ತರ್ತಾರಂದ್ರೆ ಅವ್ರಿಗೆ ಚಿಕ್ಕವರಿದ್ದಾಗಿಂದಾನೆ ಹಂಗ ಟ್ರೈನಿಂಗ್ ಆಗುತ್ತೆ. ಕರೆಕ್ಟ್. ಬೋರ್ಡಿಂಗ್ಸ್ ಅಲ್ಲಿ 3rd ಸ್ಟ್ಯಾಂಡರ್ಡ್ ಓದೋ ಮಕ್ಕಳಿಗೆಲ್ಲ ಬೋರ್ಡಿಂಗ್ ಸ್ಕೂಲ್. ಬಿಕಾಸ್ ಅಲ್ಲಿ ಅವ್ರು ಹೆಂಗಂದ್ರೆ ಅವತ್ ಹೋಗಿ ದುಡಿದ್ರನ ಅವ್ರದ್ದು ಮನೆ ನಡೆಯುತ್ತೆ ಅಂತ ಪರಿಸ್ಥಿತಿ. ಕರೆಕ್ಟ್. ಒಬ್ರೊಬ್ರಿಗೂ 5 ರಿಂದ 6 ಜನ ಮಕ್ಳು ಇರ್ತವೆ. ಆಮೇಲೆ ನಮ್ ಬೆಂಗಳೂರು ತರ ಮೀನ್ಸ್ ಬೆಂಗಳೂರು ಅಂದ್ರೆ ನಮ್ ಕರ್ನಾಟಕ ತರ ಏನಂದ್ರೆ ಪ್ಯಾಂಪರ್ ಮಾಡಲ್ಲ ಮಕ್ಕಳನ್ನ. ಕರೆಕ್ಟ್ ಕರೆಕ್ಟ್. ಇಲ್ಲಿ ಪ್ಯಾಂಪರಿಂಗ್ ಜಾಸ್ತಿ. ಇಲ್ಲಿ ಪ್ಯಾಂಪರಿಂಗ್ ಮಳೆ ಬಂದ್ರೆ ಮಕ್ಕಳನ್ನ ಹೊರಗ್ ಬಿಡಂಗಿಲ್ಲ. ಚಪ್ಪಲ್ ಹಾಕೊಳ್ಳಾರ್ದು ಹೊರಗ್ ಹೋಗ. ಪ್ಯಾಂಪರಿಂಗ್ ಜಾಸ್ತಿ. ಒಂದ್ ಸ್ವಲ್ಪ ಅಕ್ಷು ಅಂದ್ರೆ ಮಾಸ್ಕ್ ಹಾಕ್ಬಿಡ್ತೀರಿ. ಕರೆಕ್ಟ್ ಕರೆಕ್ಟ್. ಹಂಗೆ ನಮ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ ಕಡೆ ಸ್ವಲ್ಪ ಪ್ಯಾಂಪರಿಂಗ್ ಜಾಸ್ತಿ. ನಾವು ಜಾಸ್ತಿ ಮೇ ಬಿ ಅದರಿಂದ ಇವನ್ ಎಜುಕೇಶನ್ ಅಲ್ಲಿನೂ ಲ್ಯಾಗ್ ಆಗ್ಬಿಡ್ತವೆ ಮಕ್ಕಳು. ಒಂದು ಏನು ಬೇಸ್ ಹಾಕ್ಬೇಕು ನಾವು ಹಾಕ್ಲೇಬೇಕು. ಅದೊಂದು ಇಂಪಾರ್ಟೆಂಟ್ ರೂಲ್ ಅಂತಾನೆ ಹೇಳ್ಬೋದು. ಪೇರೆಂಟ್ಸ್ ಅವರು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಗೆಲ್ಲ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಇರ್ತಾರೆ ಮ್ಯಾಮ್ ನಾರ್ತ್ ಅಲ್ಲಿ. ನೀವು ಅದೇ ಅದೇ. ಆಮೇಲೆ ಅಲ್ಲಿ ವೆದರ್ ಎಕ್ಸ್ಟ್ರೀಮ್ ಆಗಿರೋದ್ರಿಂದ ಒಂದು 3 ತಿಂಗಳು 6 ತಿಂಗಳವರೆಗೂ ಸ್ಕೂಲೇ ಇರಂಗಿಲ್ಲ. ಓ ಅದನ್ನು ಇದೆ. ಕರೆಕ್ಟ್. ಆದ್ರೂ ಅವರು ಈ ಕಾಶ್ಮೀರಾಗೆಲ್ಲ ನೀವು ನೋಡ್ತಿರಲ್ಲ 3 ತಿಂಗಳು ಸ್ಕೂಲೇ ಇರಲ್ಲ. ಹಂಗೆ ಸ್ಟಿಲ್ ಅವ್ರು ಇದ್ರಲ್ಲಿ ಇರ್ತಾರೆ. ಯಾಕಂದ್ರೆ ಅವ್ರ ಫೋಕಸ್ ಅದು ಮಾಡಿದ್ರೆ ನಮ್ ಜೀವನ ನಾವು ಏನಾದ್ರು ಅಚೀವ್ ಮಾಡ್ಬೇಕು ಅನ್ನೋದು. ಈಗ ಎಲ್ಲದ್ರಲ್ಲೂ ನೋಡಿದ್ರುನು ಈ IIT ಆಯ್ತು, ನೀಟ್ ಆಯ್ತು, ಸೈನಿಕ್ ಎಲ್ಲದ್ರಲ್ಲೂ ನಾರ್ತ್ ಮಕ್ಕಳು ಏನಕ್ಕೆ ಅಂತಂದ್ರೆ ಅವ್ರಿಗೆ ಗೊತ್ತಿದೆ ಇದ್ರ ಜೊತೆಗೇನೆ ನಮ್ ಜೀವನ ಇದೆ, ಬೇರೆ ಬ್ಯಾಕ್ ಗ್ರೌಂಡ್ ಇಲ್ಲದೆ. ಬಟ್ ಅವ್ರ ಫೌಂಡೇಶನ್ ತುಂಬಾ ಸ್ಟ್ರಾಂಗ್ ಆಗ್ತಾರೆ ಮೇಡಮ್. ಅದೊಂದು ಅಪ್ರಿಶಿಯೇಟ್ ನಮ್ ಕರ್ನಾಟಕ ಪೇರೆಂಟ್ಸ್ ಮಾಡಿದ್ರೆ ಆಯ್ತು, ಇನ್ನು ನೆಕ್ಸ್ಟ್ ಮಾಡೋಣ ತಗೊಳ್ಳೋಣ ಹಂಗೆ ಮೂವ್ ಮಾಡ್ತೀವಿ. ಬಟ್ ಅವ್ರ ಹಂಗಿಲ್ಲ, ಮೊದ್ಲಿಂದನೂ ಬೇಸ್ ನೀಟಾಗಿ ಹಾಕೊಂಡು. ನೀವು ನೋಡ್ರಿ ನಮ್ಮ ಕರ್ನಾಟಕದಲ್ಲೇ ಇವಾಗ ನಾರ್ತ್ ಕಡೆಯಿಂದ ಎಷ್ಟು ಜನ ಬಂದ್ ಬೆಂಗಳೂರಲ್ಲಿ. ಹೌದೌದು. ನೀವು ರೆಡಿ ಇದ್ದೀರಾ? ನಾರ್ತ್ ಒಳಗೆ ಎಲ್ಲರೂ ಜಾಬ್ಸ್ ಕಳ್ಸಕ್ಕೆ ರೆಡಿ ಆಗಲ್ಲ. ಕಳ್ಸಲ್ಲ ನಾವು. ಹೌದೌದು. ಅಯ್ಯೋ ಎಕ್ಸ್ಟ್ರೀಮ್ ಅಂತೇವೆ. ಹೌದು ಹೌದೌದು. ಅವ್ರ ಹಂಗಲ್ಲ ರೀ. ನೀವ್ ಎಲ್ಲೇ ವರ್ಲ್ಡ್ ಅಲ್ಲಿ ನೀವ್ ಎಲ್ಲೇ ಇದ್ರುನು ನಾನು ಹೋಗ್ತೀನಿ ಮಾಡ್ತೀನಿ ಅನ್ನುವಂತ ಒಂದ್ ಇನ್ನು ಅವ್ರಿಗೆ. ಯಾಕಂದ್ರೆ ಅವ್ರ ಬೇಸಿಸ್ ಗಟ್ಟಿ. ಹೌದೌದು. ಸ್ಟ್ರಾಂಗ್ ಇರ್ತಾರೆ. ಹೌದೌದು. ಅದಂತೂ ಇದೆ ಮ್ಯಾಮ್. ಈಗ ಕಮಿಂಗ್ ನೆಕ್ಸ್ಟ್ ಅಡ್ಮಿಷನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ವ್ಯೂವರ್ಸ್ಗೆ ಏನ್ ಹೇಳ್ತೀರಾ ನೀವು ಲೈಟ್ ಬಗ್ಗೆ? ಲೈಟ್ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಾನು ಅವಾಗಿಂದ ಅದೇ ಹೇಳತ್ತೇನ್ರಿ. ನೀವು LIT ಇಸ್ ಅ ಬೆಸ್ಟ್ ಚಾಯ್ಸ್ ಫಾರ್ ಯುವರ್ ಕಿಡ್. ಯಾಕಂದ್ರೆ ತುಂಬಾ ಫ್ಲೆಕ್ಸಿಬಲ್ ಆಗಿ ನಿಮ್ಗೆ ಟೈಮ್ ಮೇಂಟೆನೆನ್ಸ್ ಆಗ್ಲಿ, ಕ್ಲಾಸಸ್ ಆಗ್ಲಿ ಫಾಲೋ ಅಪ್ ಮಾಡ್ತಾರೆ. ನೀವು ಯಾವ ಇನ್ಸ್ಟಿಟ್ಯೂಟ್ ಸುಮ್ನೆ ಹೋದ್ರ ಫೀಸ್ ಕಟ್ಟಿದ್ರ ಬಂದ್ರ ಇಲ್ಲ, ಫಾಲೋ ಅಪ್ ಮಾಡ್ತಾರೆ. ನೀವು ಮಾರ್ಕ್ಸ್ ಕಡಿಮೆ ಬಿದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ ಅಂತ ಫಾಲೋ ಮಾಡ್ತಾರೆ. ಟೀಚರ್ಸು ಅಷ್ಟೇ ಟೀಚರ್ಸ್ ಹೇಳ್ತಾರಂತ ಕ್ಲಾಸ್ ಅಲ್ಲಿ, ನೀ 10 times 1000 times ನಂಗೆ ನಿನ್ ಡೌಟ್ಸ್ ಕೇಳು, ನಾ ಹೇಳ್ಕೊಡ್ತೀನಿ. ಓಕೆ. ನಾನು ಮನೇಲಿ ಹಂಗ ಮಾಡ್ತಿದ್ದೆ ರೀ. ನೀನು ಕನ್ವಿನ್ಸ್ ಆಗ್ತಿರ್ಲಿಲ್ಲ. ಇವಾಗ ನಾನ್ ಹೇಳಿದ್ರೆ ಅವ್ರ ಟೀಚರ್ ಇಲ್ಲ, ನಮ್ ಟೀಚರ್ ಹಿಂಗ ಹೇಳಾರ ಮಮ್ಮಿ, ಟೀಚರ್ ಇಂದ ಬಂದಿದ್ದೆ ಕರೆಕ್ಟ್, ಇದು ಹಿಂಗಲ್ಲ ನೀ ತಪ್ಪ. ಒಂದೊಂದ್ಸಲಿ ನೀ ನಂಗೆ ಹೇಳ್ಕೊಡ್ಬೇಡ ಅಂತ ಬುಕ್ ಎಲ್ಲ ಬಡ್ಕೊಳ. ಹಂಗೆ ನಮ್ ಟೀಚರ್. ಅದಕ್ಕೆ ನಾನು ಏನೋ ಡೌಟ್ಸ್ ಬಂದ್ರೆ ನಂಗೆ ಗೊತ್ತಿಲ್ಲ, ನೀನು ನಿಮ್ ಟೀಚರ್ ಟೀಚರ್ ಇಂದ ಬರ್ಲಿ ಟೀಚರ್ ಇಂದಾನೆ ಕೇಳಿ. ಅವ್ನು ಹಂಗೆ ಮಾಡ್ತಿದ್ರು. ಕ್ಲಾಸ್ ಆದ್ಮೇಲೆ ಎಷ್ಟೋ ಸಲ ರೀ ಡೌಟ್ಸ್ನೇ ಅವರು half an hour 1 hour ಡಿಸ್ಕಸ್, ಅಷ್ಟು ಪೇಶನ್ಸ್ ಇಂದ ಡಿಸ್ಕಸ್ ಮಾಡೋರು. ಬಟ್ ಬೆಸ್ಟ್ ಇನ್ಸ್ಟಿಟ್ಯೂಟ್ ಚೂಸ್ ಮಾಡ್ಕೊಳ್ರಿ ಲೈಟ್ ನ. ಮಕ್ಳ ಮುಂದ್ ಬರಕ್ ನಿಮ್ಗೆ ಏನ್ ಗೊತ್ತಾ, ಮಕ್ಳು ಪಾಸ್ ಆಗ್ಲಿ ಬಿಡ್ಲಿ ಅದ್ ಸೆಕೆಂಡ್ರಿ. ನಿಮ್ ಮಗುಗ್ ಒಂದ್ ನಾಲೆಜ್ ಬರುತ್ತಲ್ಲ, ನಾಲೆಜ್ ಇಸ್ ಇಂಪಾರ್ಟೆಂಟ್. ಆಮೇಲೆ ಪಂಚುಯಾಲಿಟಿ ಕಲಿತಾರೆ. ಕರೆಕ್ಟ್. ಅದು ಟೈಮ್ ಮ್ಯಾನೇಜ್ಮೆಂಟ್ ಕಲಿಸ್ರಿ ಮಕ್ಕಳು. ಕರೆಕ್ಟ್ ಕರೆಕ್ಟ್. ಅದು ಒಂದು ಇಂಪಾರ್ಟೆಂಟ್. ನೀನು ಏನ್ ಹೇಳ್ತೀಯ ನಿನ್ ಜೂನಿಯರ್ಗೆ? ಯಾವ ತರ ಪ್ರಿಪೇರ್ ಆಗ್ಬೇಕು? ಈಸಿನಾ ಟಫ್ ಮಾಡ್ಬೋದಾ? ಹೆಂಗ್ ಅನ್ಸುತ್ತೆ ನಿಂಗೆ? ನಾನೇನ್ ಹೇಳ್ತೀನಿ ಅಂದ್ರೆ ಮಾಡ್ಬೋದು ಮ್ಯಾಮ್. ಅದೇನ್ ಎಕ್ಸಾಮ್ ಏನ್ ಡಿಫಿಕಲ್ಟ್ ಇರಲ್ಲ. ನಾವೇ ಎಷ್ಟು ಎಫರ್ಟ್ ಹಾಕ್ತಿವಿ ಅದ್ರ ಮೇಲೆ ಮ್ಯಾಮ್ ಅದು. ಮತ್ತೆ ಇನ್ನೊಂದ್ ಹೆಂಗಂದ್ರೆ ಏನಾರು ನಾವು ಈ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಾದ್ರೆ ನಾವನ್ನ ಇಷ್ಟಪಟ್ಟು ಮಾಡ್ಬೇಕು ಮ್ಯಾಮ್. ಅದನ್ನ ನಾವು ಕಷ್ಟಪಟ್ಟು ಮಾಡ್ಬೋದು. ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಹೇಳಿದ್ದಾನೆ ನೀಲ್ ಇವತ್ತು. ಇಷ್ಟಪಟ್ಟು ಮಾಡಿ, ಕಷ್ಟಪಟ್ಟು ಮಾಡ್ಬೇಡಿ ಅಂತ. ಕರೆಕ್ಟ್. ಅದನ್ನು ಇಂಪಾರ್ಟೆಂಟ್. ಸೊ ಕಂಗ್ರಾಚುಲೇಷನ್ ನೀಲ್. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ಓಕೆ, ವಿ ಆರ್ ವೆರಿ ಹ್ಯಾಪಿ ಲೈಕ್ you spend a time with us and ಈ ತರ ರಿಸಲ್ಟ್ಸ್ ಕೊಟ್ಟಿದ್ದೀರಾ. ಮುಂದೆ ಬರೋ ಎಲ್ಲಾ ಮಕ್ಕಳಿಗೂ ನಮ್ಗೆ ಇದೇ ತರ ರಿಸಲ್ಟ್ ಸಿಗ್ಲಿ ಅನ್ನೋದು ಆಸೆ. ಯಾಕಂದ್ರೆ ಈ ಸಲ ನಮ್ಮಿಂದ ಸೈನಿಕಿಂದ ಆಲ್ಮೋಸ್ಟ್ ಒಂದು 36 ಸ್ಟೂಡೆಂಟ್ ಸೆಲೆಕ್ಟ್ ಆಗಿದ್ದಾರೆ ಮ್ಯಾಮ್. ಸೊ ಅಂದ್ರೆ ಬೇರೆ ಬೇರೆ ಮಾರ್ಕ್ಸ್ ಗಳನ್ನ ತಂದು ಸೆಲೆಕ್ಟ್ ಆಗಿದ್ದಾರೆ. RMS ಅಲ್ಲಿ 1-2 ಜನ ಸೆಲೆಕ್ಟ್ ಆಗಿದ್ದಾರೆ. ನವೋದಯ ತುಂಬಾ ಜನ ಆಗಿದ್ದಾರೆ. ಸೊ ವಿ ಆರ್ ವೆರಿ ಹ್ಯಾಪಿ ಲೈಕ್ ದಿಸ್ ಇಯರ್ ದಿಸ್ ಬ್ಯಾಚ್ ಗಿವನ್ ಅ ವೆರಿ ಗುಡ್ ರಿಸಲ್ಟ್ಸ್ and we give our best for even upcoming batches. So ಇದೇ ತರ ನಿಮ್ ಸಪೋರ್ಟ್ ನಮ್ಗಿರ್ಲಿ.
So congratulations, Neil. Thank you, Coming here, and we are very happy. You reserved all the seats of all exams. ಇನ್ನು ಯಾವ್ದಾದ್ರು ಅದ್ರಲ್ಲೂ ಬರ್ತಿದ್ದ ಅನ್ಸುತ್ತೆ. ready to write ಮುರಾರ್ಜಿ, ಆದರ್ಶ, ಅದೇ ಎಲ್ಲ apply ಮಾಡ್ತಿದ್ದೀನಿ ಬಿಕಾಸ್ ಕೆಪಬಲ್ ಸ್ಟೂಡೆಂಟ್ ಅಲ್ಲ, ಯಾವ್ದಾದ್ರು ಆಗೇ ಬಿಡುತ್ತೆ. ನಾನು ಎಲ್ಲಾ ಎಕ್ಸಾಮ್ ಕ್ಲಿಯರ್ ಮಾಡಿ ಒಂದ್ ರೆಕಾರ್ಡ್ ಸೆಟ್ ಮಾಡಿ ದಟ್ಸ್ ಗ್ರೇಟ್. ಕಂಗ್ರಾಚುಲೇಷನ್ ನೀಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಕರೆದು ಅಪರ್ಚುನಿಟಿ ಕೊಟ್ಟು ಅವ್ರ ಬಿಸಿ ಶೆಡ್ಯೂಲ್ ನಲ್ಲಿ ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ನಮಸ್ತೆ.